ಒಂಚೂರು ನೀರಿಂಗ್ ಚುಮುಕಿಸ್ತಾರೆ, ಅಂತಿದ್ದಂಗೆ ಸಾಕು ಬೆಂಕಿ ಹತ್ಕೊಂಡು ಉರಿಯುತ್ತೆ. ಹುಲಿಕಲ್ ನಟರಾಜ್ ಅವರು, ಅವ್ರ ಮಗ ಶರತ್ ಅವರು 2 ಕಣ್ಣನ್ನು ಕಳ್ಕೋತಾರೆ ಅಚಾನಕ್ ಆಗಿ ಒಂದು ಸಮಸ್ಯೆಯಿಂದಾಗಿ. ಸರ್, ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆಗಿ ಮಾಡ್ತೀನಿ ಕೋರಮಂಗಲ ಬ್ರಾಂಚ್ ಅಲ್ಲಿ. 4 ಜನ ಹೇಗೆ ಕೆಲಸ ಮಾಡಬೇಕು ನಾನು ಹಾಗೆ ಕೆಲಸ ಮಾಡ್ತೀನಿ. ನಮ್ಮ ವೈಫ್ ಗೌರಿ ಅಂತ, ಮಗ ಸ್ಕೂಲ್ಗೆ ಹೋಗಿದ್ದಾನೆ. ಫಸ್ಟೇ ಪ್ರಿಕಾಷನರಿ ಆಗಿ ಎಲ್ಲ ಗಣಗಳನ್ನು ಎಲ್ಲ ರಾಶಿಗಳನ್ನು ನೋಡಿ ಮದುವೆ ಮಾಡಿಸ್ಬಿಟ್ಟು ಲೈಫ್ ಟೈಮ್ ಡಿವೋರ್ಸ್ ಆಗಲ್ಲ ಅಂತ ಸೀಲು ಸಿಗ್ನೇಚರ್ ಆಗಿ ಕೊಟ್ಬಿಡ್ಬೇಕು. ಅವಾಗ ಓಕೆ ಒಪ್ಕೊಳ್ಳೋಣ. ಎಲ್ಲ ಮಾಡಿದ್ರು ಡಿವೋರ್ಸ್ ಆಗಿ. ಇವಾಗ ನೋಡಿ ನಾವೇನು ಮಾಡಿ ಮದುವೆ ಆಗಿಲ್ಲ, ಚಾಲೆಂಜು ನನಗೂ ನನ್ನ ಹೆಂಡತಿಗೂ ಡಿವೋರ್ಸ್ ಕೊಡಿಸ್ಬಿಡಿ ನೋಡೋಣ. ಹಳೆ ಆಂಟಿಕ್ ಐಟಮ್ಸ್ ನ ಎಸ್ಪೆಷಲಿ ವೆಪನ್ಸ್ ನ ಕಲೆಕ್ಟ್ ಮಾಡೋದು ತುಂಬಾ ಆಸಕ್ತಿ. ಭಾರ ನೋಡಿ, ನಾವು ಮನೇಲಿ ಕೂತಿರೋದು, ಅವ್ರು ಕೆಲಸ ಮಾಡ್ತಿರೋದು. ಇದು ಬಂದು ನಮ್ಗೆ ಚೈನೀಸ್ ವೈಕಿಂಗ್ ಸ್ವಾಡ್ ಅಂತ ಕರಿತೀವಿ. ಚುಚ್ಚುಬಿಟ್ಟು ಈ ತರ ಟರ್ನ್ ಮಾಡೋರಂತೆ ಮೊದಲು, ಅಂದ್ರೆ ಹೊಟ್ಟೆ ಕರಳು ಟ್ವಿಸ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ. ನಿಜವಾಗ್ಲೂ ಯುದ್ಧದಲ್ಲಿ ರಕ್ತ ನೋಡಿರ್ತಕ್ಕಂಥ ಕತ್ತಿ ಅಂತಿದ್ದು. AK-47 ಕಂಡಿಡಿದ್ನಲ್ಲ ಕಲಾಶ್ನಿಕ್, ಅವನ ನೆನಪಿನಲ್ಲಿ ಜರ್ಮನಿಯಲ್ಲಿ ಮಾಡಿರ್ತಕ್ಕಂಥ ಕತ್ತಿ ಇದು. ಸ್ನೇಹಿತರೆ, ನಿಮಗೆ ಜೀವನದಲ್ಲಿ ಯಾರನ್ನಾದರೂ ದೂಷಿಸುವಂತಹ ಕಂಪ್ಲೇಂಟ್ ಮಾಡುವಂಥ ಮನಸ್ಥಿತಿ ಇದೆಯಾ, ಅಥವಾ ನನಗೆ ಈ ಅವಕಾಶ ಅವ್ರು ಕಿತ್ಕೊಂಡ್ರು ಇವ್ರು ಕಿತ್ಕೊಂಡ್ರು ಅಂತ ಹೇಳುವ ಮನಸ್ಥಿತಿ ಇದೆಯಾ? ಹಾಗಾದ್ರೆ ಇಂಟರ್ವ್ಯೂ ಪೂರ್ತಿ ನೋಡಿ. ಸ್ವಾಗತ ನಿಮಗೆ ಹುಲಿಕಲ್ ನಟರಾಜ್ ಅವ್ರ ಮಗ ಶರತ್ ಅವ್ರ ಬದುಕಿಗೆ. ಆ್ಯಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಅವ್ರಿಗೆ 2 ಕಣ್ಣು ಕಾಣಲ್ಲ. ಬನ್ನಿ ಅವ್ರ ಸಾಧನೆಯ ಕಥೆ ಕೇಳೋಣ. ಬನ್ನಿ. ಇದು ಸ್ನೇಹಿತರೆ ನ್ಯಾಷನಲ್ ಗೇಮ್ಸ್ ವಿಲೇಜ್ ಸ್ನೇಹಿತರೆ, ರಾಷ್ಟ್ರೀಯ ಕ್ರೀಡಾ ಗ್ರಾಮ ಕೋರಮಂಗಲದ್ದು. ಸೊ ಭಾಳ ಸುಮಾರು 20 ವರ್ಷದಿಂದ ಕಟ್ಟಲ್ಪಟ್ಟಿದ್ದು. ಕಳಪೆ ಕಾಮಗಾರಿ ಅಂತ ಕೆಲವು ಕಾಂಟ್ರವರ್ಸಿ ಕೂಡ ಆಗಿತ್ತು. ನಮ್ಮ ಶರತ್ ಅವ್ರಿಗಲ್ಲ ಸ್ನೇಹಿತರೆ, ಅವರು ಹುಲಿಕಲ್ ನಟರಾಜ್ ಅವರು. ನೋಡಿರ್ತೀರಿ, ಹುಲಿಕಲ್ ನಟರಾಜ್ ಅಂತಂದ್ರೆ ಅವರು ಪವಾಡ ಬಯಲು ಕಾರ್ಯಕ್ರಮಗಳ ಮೂಲಕ ತುಂಬಾ ಪ್ರಖ್ಯಾತರು. ಕಲಾಮಂದಿರದಲ್ಲಿ ಈಗಾಗಲೇ ಅವ್ರದ್ದು ಸುಮಾರು ಒಂದು 7-8 ಎಪಿಸೋಡ್ ಸಂದರ್ಶನ ಬಂದಿದೆ. ನಮ್ಗಾಗಲೇ ಗೊತ್ತಾಗ್ತಾ ಇರುತ್ತೆ, ಕೈ ಮೇಲೆ ಬೆಂಕಿ ಉರಿತಾ ಇದೆ, ಇವನಿಗೆ ಯಾವುದೋ ಅದ್ಭುತವಾದ ಶಕ್ತಿ ಇದೆ. ಸರ್ ನಮಸ್ತೆ. ಏನ್ ಸರ್ ಬಾಗ್ಲಿ ನಿಂತಿದ್ರಿ? ಅಯ್ಯೋಯ್ಯೋ ಸರ್, ಕ್ಷಮಿಸಿ ಸರ್. ಅಮ್ಮ ನಮಸ್ತೆ ಅಮ್ಮ. ಸರ್ ಹೇಗಿದ್ದೀರಿ ಸರ್? ತುಂಬಾ ಚೆನ್ನಾಗಿದೆ. ಓಕೆ, ನಮ್ಮ ಜೂನಿಯರ್ ಹುಲಿಕಲ್ ನಟರಾಜ್ ಅವರು. ಥ್ಯಾಂಕ್ ಯು ಸರ್. ಬನ್ನಿ ನೋಡಿ ಸ್ನೇಹಿತರೆ, ಇವರೇ ನಮ್ಮ ಶರತ್ ಅವರು. ಬನ್ನಿ, ಬಲಗಾಲಿಟ್ಟಿಲ್ಲ, ಒಳಗಡೆ ಬನ್ನಿ. ನಮ್ಮ ವೈಫ್ ಗೌರಿ ಅಂತ, ಮಗ ಸ್ಕೂಲ್ಗೆ ಹೋಗಿದ್ದಾನೆ. ನಮಸ್ತೆ ಅಮ್ಮ. ತಂದೆ ತಾಯಿ ಹುಲಿಕಲ್ ನಟರಾಜು, ಗೊತ್ತಿರ್ಬೇಕಲ್ಲ ಅಪ್ಪ. ಅವ್ರು ಮೀಟ್ ಮಾಡಿದ್ವಿ. ನಿಮ್ಮ ತಾಯಿ ಕೈಲಿ ಕಾಫಿ ಟಿಫನ್ ತಿನ್ಬಿಟ್ಟಿವಿ. ಹೌದು, ಇಲ್ಲೂ ರೆಡಿ ಮಾಡಿದ್ದಾರೆ. ನಿಮಗೆ ಕಾಯ್ತಾ ಇದ್ದೀವಿ. ಸೊ ಎಷ್ಟು ವರ್ಷ ಆಯ್ತು ಮದುವೆಗೆ? ಮದುವೆಗೆ ಒಂದು 7-8 ವರ್ಷ. ಓಕೆ, ನೈಸ್. ಇವ್ರ ಜೊತೆ ಮದುವೆಗೆ ಒಂದು 7-8 ವರ್ಷ ಆಗಿರ್ಬೋದು. ಇವ್ರ ಜೊತೆ ಮದುವೆಗೆ 7-8 ವರ್ಷ ಅಂತಿರಲ್ಲ, ಅದೇನಿದೆ ಒತ್ತಿ ಹೇಳ್ತಾ ಇದ್ರಲ್ಲ, ಏನದ ಅರ್ಥ? ಸುಮ್ಮನೆ ತಮಾಷೆಗೆ. ಗೌರಿ ಅವರೇ ನಮಸ್ತೆ. ಯಾವ ಊರು ತಮ್ಮದು? ಸರ್, ನಮ್ಮದು ಬಳ್ಳಾರಿ ಹತ್ರ ಒಂದು ಹಳ್ಳಿ, ತಾಡೂರು ಅಂತ. ಬಳ್ಳಾರಿ ಜಿಲ್ಲೆ? ಹಾಂ, ಹೌದು. ಓಕೆ, ತಾಡೂರು. ಸೊ ಹೇಗೆ ಪರಿಚಯ ಆದರು ಶರತ್ ಅಥವಾ ಹೇಗೆ ಮೀಟ್? ಶರತ್ ಅವರು ಬಂದು ನಮ್ಮ ಅಕ್ಕ ಅವ್ರ ಫ್ರೆಂಡು, ಹಾಗಾಗಿ ಪರಿಚಯ ಅಷ್ಟೇ. ಏನು ಇಲ್ಲ, ಇವರ ಮನೆಗೆ ಹೋಗಿದ್ದೆ. ನನ್ನ ತಂಗಿ ಮದುವೆ ಆಗ್ತೀಯ ಅಂತ ಅಕ್ಕ ಕೇಳಿದ್ರು. ಸರಿ ಆಯ್ತು ಅಂತ ಡೈರೆಕ್ಟಾಗಿ ಇವ್ರನ್ನೇ ಕೇಳಿದೆ, ಮದುವೆ ಆಗ್ತೀಯ ಅಮ್ಮ ಅಂತ. ಹ್ಞೂ ಅಂದ್ರು ಅಷ್ಟೇ. ಮದುವೆ ಗ್ರ್ಯಾಂಡ್ ಇಲ್ಲ ನಮ್ದು. ಕುವೆಂಪು ಅವರ ಮಂತ್ರಮಾಂಗಲ್ಯ, ನಮ್ದು 2 ಕಾರು, ಇವ್ರದ್ದು ಒಂದು TT. ಮಠದ ಕೆಳಗಡೆ, ಶಿವಗಂಗೆ ಮಠದ ಕೆಳಗಡೆ ಹೋಗ್ಬಿಟ್ಟು ಸಿಂಪಲ್ ಆಗಿ ಏನದು ತಾಳಿ ಕಟ್ಕೊಂಡು ಕರ್ಕೊ ಬಂದಿದ್ದೆ ಅಷ್ಟೇ. ಶಿವಗಂಗೆ ಬೆಟ್ಟ ಅಷ್ಟೇ, ಬೆಟ್ಟದ ಕೆಳಗಡೆನೆ 30 ಜನ ಮದುವೆಗೆ ಅಷ್ಟೇ. ಮಠದ ಊಟನೇ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ವಿ. ನಿಜವಾದ ಅರ್ಥದಲ್ಲಿ ಮಂತ್ರಮಾಂಗಲ್ಯ ಅದು? ಹೌದು, ಅಲ್ಲ ಮಂತ್ರಮಾಂಗಲ್ಯ ಆಗಬೇಕು. ಇಲ್ಲ 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 ಇಲ್ಲ, ನಿಜವಾದ ಮಂತ್ರಮಾಂಗಲ್ಯನೇ ಬೇಕು ಅಂತಾನೆ ಆಗಿದೆ ಅಷ್ಟೇ. ಸಿಂಪಲ್ ಆಗಿ ಬೆಳಗ್ಗೆ 6 ಗಂಟೆಗೂ 10 ಗಂಟೆಗೆ ಮದುವೆ ಕ್ಲೋಸ್ ಅಷ್ಟೇ. 3 ದಿನ ಛತ್ರ ಬುಕ್ ಮಾಡೋ ಏನು ಇಲ್ಲ. ನಮ್ಮ ಮಗ ಹುಟ್ಟದ, ನಮ್ಮ ತಂದೆಯವ್ರು ಹುಟ್ಟಿದ ತಕ್ಷಣ ಹೆಸರಿಕ್ಕಿದ್ರು. ಸೇಮ್ ಅವರ ಮತ್ತೆ ಬಸವಣ್ಣ ಅವರ ಪ್ರಿನ್ಸಿಪಲ್ಸ್ನೇ ಫಾಲೋ ಮಾಡೋದು ನಮ್ಮ ತಂದೆಯವ್ರದ್ದೇ. ಅವನಿಗೆ ಯಾವ ನಕ್ಷತ್ರ ನೋಡು, ಯಾವ ಏನದು ರಾಶಿ ನೋಡು, ಏನು ಇಲ್ಲ. ಉದಾತ್ ಅಂತ ಹೆಸರಿಟ್ರು. ಏನು ಉದಾತ್ ಚಿಂತನೆಗಳು ಅಷ್ಟೇ. ಅದಕ್ಕೆ ಯಾವ ರಾಶಿ ಗುಣ ಏನು ನೋಡಿಲ್ಲ. ಹುಟ್ಟಿದ ತಕ್ಷಣ ಅವರಪ್ಪ ನಮ್ಮಪ್ಪ ಹಿಂಗೆ ಕರೆದ್ರು, ಮುಗಿದೋಯ್ತು ಅಷ್ಟೇ. ಅವನ್ನ ಏನು ಗಳಿಗೆ ಹುಟ್ಟಿದ, ಏನ್ ರಾಶಿ, ಏನು ನಾವೇನು ಕೇಳಿಸಿಲ್ಲ, ಅದೇನು ಮಾಡಿ ನೋಡೇ ಇಲ್ಲ. ಆ ಕಾಲ ಈ ಕಾಲ ನಮ್ಮ ಮದುವೆ ಆಗಿದ್ದು ಅಷ್ಟೇ, ಯಾವ ಕಾಲ ಏನು ಇಲ್ಲ. ಅದನ್ನ ಹೋಗಿ ತೆಗ್ಸಿ ನೋಡ್ತಾರಲ್ಲ, ಇಲ್ಲ ಜಾತಕ ಯಾವ್ದು ಇಲ್ಲ. ಎಲ್ಲರಿಗೂ ರಜೆ ಇರಬೇಕು ಅಷ್ಟೇ. ಕೆಲಸ ಬಿಟ್ಟು ಸ್ವಕಾರ್ಯ ಮಾಡಬಾರ್ದು. ಅದಕ್ಕೆ ಸಂಡೆ ಮದುವೆ ಆಗಿರೋದು. ಭಾನುವಾರನೇ ಮದುವೆ ಆದ್ವಿ, ರಜಾ ಹಾಕದ್ ಬೇಡ ಅಂದ್ಬಿಟ್ಟು ಭಾನುವಾರ ಮದುವೆ ಆಗಿ ಬಂದ್ಬಿಟ್ವಿ. 30 ಜನಕ್ಕೆ ರಜಾ ಇರ್ಲಿ ಅಂತ. ಹೌದು, ನಮ್ ಕೆಲ್ಸನ ಹಾಳು ಮಾಡ್ಕೊಂಡು ಬೇರೆ ಕೆಲ್ಸನ ಹಾಳು ಮಾಡೋದು ಬೇಡ ಅಂತ ಹೇಳ್ತಾರೆ. ಅದೇನೋ ನೀವು ರಾಶಿ ಕೂಟ, ಗಣಕೂಟ, ಆ ಕೂಟ ಈ ಕೂಟ ಎಲ್ಲ ನೋಡ್ಬೇಕು, ಪಂಚಾಂಗ ನೋಡ್ಬೇಕು, ಕ್ಯಾಲೆಂಡರ್ ನೋಡ್ಬೇಕು ಅಂತ ಹೋಗಿ ಮಾಡ್ತಾರೆ. ಸರಿ ಹೋಗಲ್ಲ ಅಂತ ಲೈಫ್ ಅಂತ. ಎಲ್ಲ ಇದ್ದವ್ರೆ ಡಿವೋರ್ಸ್ ಕೇಸ್ಗಳು ತುಂಬಾ ನೋಡ್ತಾ ಇದೀವಲ್ಲ, ಎಲ್ಲ ಸರಿಯಾಗಿ ಮದುವೆ ಆದವ್ರದೇನೆ. ಹಂಗಾಗ್ಬೇಕು ಅನ್ನಂಗಿದ್ರೆ ಎಲ್ಲ ನೋಡಿ ಮದುವೆ ಆಗಿದ್ರೆ ಇವತ್ತು ಕೋರ್ಟ್ಗಳೆಲ್ಲ ಬಾಗ್ಲಾಕೊಂಡು ಮನೇಲಿ ಇರಬೇಕಿತ್ತು.
ಫಸ್ಟೇ ಪ್ರಿಕಾಷನರಿಯಾಗಿ ಎಲ್ಲ ಗಣಗಳನ್ನು ಎಲ್ಲ ರಾಶಿಗಳನ್ನು ನೋಡಿ ಮದುವೆ ಮಾಡಿಸ್ಬಿಟ್ಟು ಲೈಫ್ ಟೈಮ್ ಡೈವರ್ಸ್ ಆಗಲ್ಲ ಅಂತ ಸೀಲು ಸಿಗ್ನೇಚರ್ ಆಗಿ ಕೊಟ್ಬಿಡ್ಬೇಕು. ಅವಾಗ ಓಕೆ ಒಪ್ಕೊಳ್ಳೋಣ. ಸೊ ಈ ಮದುವೆ ಎಲ್ಲ ಮಾಡಿದ್ರು ಡೈವರ್ಸ್ ಆಗಿ ಇವಾಗ ನೋಡಿ ನಾವೇನು ಮಾಡಿ ಮದುವೆ ಆಗಿಲ್ಲ, ಚಾಲೆಂಜು ನನಗೂ ನನ್ನ ಹೆಂಡತಿಗೂ ಡೈವರ್ಸ್ ಕೊಡಿಸ್ಬಿಡಿ ನೋಡೋಣ. ನಾನು ಏನು ತಲೆ ಕೆಡಿಸ್ಕೊಂಡು ಸ್ಕೀಮ್ ಹಾಕಿದ್ರು ಆಗಲ್ಲ ಅದು. ಆಗಲ್ಲ. ನಮ್ಮ ಅಕ್ಕ ಅವರನ್ನು ಬ್ಲೈಂಡೇ, ನಾನು ಬ್ಲೈಂಡ್ ಸ್ಕೂಲಲ್ಲೇ ಇರ್ತಿದ್ದು. ಹಾಗೆ ವಾತಾವರಣ ನಂಗೆ ಹೇಗೆ ಅಂತ ಗೊತ್ತು, ಅದರಲ್ಲೇನು ತೊಂದರೆ ಇಲ್ಲ ನಮಗೇನು. ಜೀವನ ಅಂತಾರೆ, ಕರಿಯರ್ ಫ್ಯೂಚರ್ ಅಂತಾರೆ. ಅದ್ರಲ್ಲಿ ಏನಿದೆ ಯಾಕೆ ಫ್ಯೂಚರು, ಇವಾಗ ಚೆನ್ನಾಗೇ ಇದೀವಲ್ಲ ಫ್ಯೂಚರು. ನಾವು ಬರ ನೋಡಿ, ನಾವು ಮನೇಲಿ ಕೂತಿರೋದು, ಅವ್ರು ಕೆಲಸ ಮಾಡ್ತಿರೋದು. ಬಾರ ನಾನು, ಅವರಲ್ಲ. ಹೆಂಡತಿನ ಸಾಕ್ತಿರೋದು ಅವರು. ಸಾಕ ಪ್ರಶ್ನೆ ಬರಲ್ಲ. ಎಲ್ಲರೂ ಹೇಳ್ತಾರೆ ಹೆಂಡತಿ ಮಕ್ಕಳನ್ನ ಸಾಕ್ಬೇಕು ಅಂತ. ಸಾಕೋದು ಪ್ರಾಣಿಗಳನ್ನ, ಹೆಂಡತಿನ ನೋಡ್ಕೋಬೇಕು. ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಎಲ್ಲರೂ ಆ ಪದ ಬಳಸ್ತಾರೆ ಗೊತ್ತಾ, ನಮ್ಮ ಹೆಂಡತಿ ಮಕ್ಕಳನ್ನ ಸೂಪರ್ ಆಗಿ ಸಾಕಿದ್ದೀನಿ ಅಂತ. ಸಾಕೋದು ಪ್ರಾಣಿಗಳನ್ನ, ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಜೀವನದ ಅರ್ಥ. ಸರ್, ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆಗಿ ಮಾಡ್ತೀನಿ, ಕೋರ್ಮಂಗ್ಲಾ ಬ್ರಾಂಚಲ್ಲಿ. SBI-ನಲ್ಲೇ. ಹೌದು, SBI-ನಲ್ಲಿ ಮ್ಯಾನೇಜರ್. ತುಂಬಾ ಒಳ್ಳೆ ಸಂಸ್ಥೆ. ಇವತ್ತು ಎಲ್ಲ ರೀತಿ ಅಂಗವಿಕಲರಿಗೂ ಕೂಡ ಕರೆದು ಅವ್ರಿಗೆ ಏನೆಲ್ಲ ಒಂದು ಅಕ್ಸೆಸಿಬಿಲಿಟಿ ಬೇಕು ಅದನ್ನ ಗಮನ ವಹಿಸಿ ನಮ್ಮನ್ನ ಪ್ರತಿಯೊಬ್ಬ ಎಂಪ್ಲಾಯಿ ಥರ, ಆಫೀಸರ್ ಥರ ನಮ್ಮನ್ನು ಟ್ರೀಟ್ ಮಾಡಿ. ಸೊ ನಮಗೆ ಆದಂಥ ಕೆಲಸಗಳು ಏನೋ ಗೌರ್ಮೆಂಟ್ ಕೋಟ ಇದೆ ಬಂದು ಕೂತ್ಕೊಂಡು ಎದ್ದೋಗು ಅಂತಲ್ಲ. 4 ಜನ ಹೇಗೆ ಕೆಲಸ ಮಾಡಬೇಕು ನಾನು ಹಾಗೆ ಕೆಲಸ ಮಾಡ್ತೀನಿ. ಸೊ ಹೌದು, ಇವಾಗ ಟೆಕ್ನಾಲಜಿ ಮುಂದುವರೆದಿದೆ ಸರ್. ಈಗ ಮೊದ್ಲಂಗೆ ಹಾರ್ಡ್ ಕಾಪೀಸ್ ಮಾಡಬೇಕು ಅನ್ನೋದಿಲ್ಲ. ನೀವು ಕಣ್ಣಲ್ಲಿ ನೋಡ್ಕೊಂಡು ಮಾಡ್ತೀರಾ, ನಾವು ಕಿವಿ ಕೇಳಿಸ್ಕೊಂಡು ಮಾಡ್ತೀವಿ. ಅದನ್ನ ಸ್ಕ್ರೀನ್ ರೀಡರ್ಸ್ ಅಂತ ಕರೀತಾರೆ. ಅದೊಂದು ಸಪ್ರೇಟ್ ಸಾಫ್ಟ್ವೇರು. ಅದನ್ನ ನಮ್ಮ ಸಿಸ್ಟಮ್ಗೆ ಅಥವಾ ಲ್ಯಾಪ್ಟಾಪ್ಗೆ ಇನ್ಸ್ಟಾಲ್ ಮಾಡಿದ್ರೆ ಐ ಕ್ಯಾನ್ ವರ್ಕ್ ಆಸ್ ಫಾರ್ ಆಸ್ ಯು. ನೀವು ಹೇಗೆ ಕೆಲಸ ಮಾಡ್ತೀರಿ ನಾನು ಹಾಗೆ ಕೆಲಸ ಮಾಡ್ತೀನಿ ಅಷ್ಟೇ. ದೇರ್ ಇಸ್ ನೋ ಡಿಫ್ರೆನ್ಸ್. ನೀವೇನು ಔಟ್ಪುಟ್ ಕೊಡ್ತೀರಾ ನಾನು ಅದೇ ಔಟ್ಪುಟ್ ಕೊಡ್ತೀನಿ. ಸೊ ಅಂಗವಿಕಲತೆ ಎಲ್ಲ ಅಡ್ಡ ಬರುತ್ತೆ ಅವಾಗ. ಈಗ ನೋಡಿ ನನ್ನ ಮೊಬೈಲು ಇಲ್ಲೇ ಇದೆ. ಸೊ ಇದರಲ್ಲಿ ಇನ್ಬಿಲ್ಟ್ ವಾಯ್ಸ್ ಮೋಸ್ಟ್ಲಿ ನಿಮಗೆ ಕೇಳಿಸ್ಬೋದು. ಪ್ರತಿಯೊಂದು ನೋಡಿತೀರಾ, ಈ ವಾಯ್ಸ್ ಬಂತಲ್ಲ, ಅದೇ ರೀತಿ ಪ್ರತಿಯೊಂದು ಕೂಡ ನನಗೆ ಎಕ್ಸೆಸಿಬಲ್ ಇರುತ್ತೆ. ನನ್ನ ವಾಚು, ನನ್ನ ಮೊಬೈಲು ಅಥವಾ ನನ್ನ ವರ್ಕ್ ಮಾಡೋ ಕಂಪ್ಯೂಟರ್ಸು, ಪ್ರತಿಯೊಂದರಲ್ಲೂ ಒಂದು ಎಕ್ಸೆಸಿಬಿಲಿಟಿ ಫೀಚರ್ ಇರುತ್ತೆ. ಅದು ಸುಮ್ಮನೆ ಬರೋದಿಲ್ಲ, ಕಲಿಬೇಕು, ತುಂಬಾ ಶ್ರಮ ಬೇಕು ಅದಕ್ಕೆ. ಅದು ಕೂಡ ಒಂದು ಸ್ಕಿಲ್ ತರ ಕಲಿಬೇಕು. ಹೌದು, ಐ ಹ್ಯಾವ್ ಡನ್ ದಟ್ ಕೋರ್ಸ್. ಕೋರ್ಸ್ ಮಾಡಿ ಕಲಿತು ಬ್ಯಾಂಕಿಗೆ ಸೇರಿತ್ತು. ಸೊ ಬ್ಯಾಂಕ್ ಮ್ಯಾನೇಜರ್ SBI-ನಲ್ಲಿ ಡೆಪ್ಯೂಟಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನೀವು ಆಫೀಸ್ಗೆ ಹೋಗೋದು ಹೇಗೆ? ಆಫೀಸ್ಗೆ ಸರ್ ಡೈಲಿ ಒಂದು ಆಟೋ ರೆಗ್ಯುಲರ್ ಆಗಿ ಮಾತಾಡಿದ್ದೀನಿ. ಅವ್ರು ಡ್ರಾಪ್ ಮಾಡ್ತಾರೆ. ನನ್ನ ಮಾಮೂಲಿ ವಾಕಿಂಗ್ ಸ್ಟಿಕ್ ಇರುತ್ತೆ. ಸೊ ಕ್ವೈಟ್ ಇಂಡಿಪೆಂಡೆಂಟ್. ಯಾವತ್ತು ನೀವು ಬನ್ನಿ ನನ್ನ ಡ್ರಾಪ್ ಮಾಡಿ ಹಾಗೆ ಹೀಗೆ ಅದಿಲ್ಲ. ಆಟೋದವ್ರು ಬರ್ತಾರೆ, ಪಿಕಪ್ ಮಾಡ್ತಾರೆ, ಡ್ರಾಪ್ ಮಾಡ್ತಾರೆ. ಓಡಾಡ್ತೀನಿ ಬ್ರಾಂಚಲ್ಲಿ. ರೋಡ್ ಕ್ರಾಸಿಂಗ್ ಇತ್ಯಾದಿ. ರೋಡ್ ಕ್ರಾಸಿಂಗ್ ನನ್ನ ಬ್ರಾಂಚ್ಗೆ ಅಷ್ಟು ರೋಡ್ ಕ್ರಾಸಿಂಗ್ ಬರೋದಿಲ್ಲ. ಸೊ ಹೋಗೋದು ಒನ್ ವೇ, ಬರೋದು ಒನ್ ವೇ ಅಷ್ಟೇ. ಸೊ ಹಾಗಾಗಿ ಅಂತ ಏನು ಡಿಫಿಕಲ್ಟೀಸ್ ಏನಿಲ್ಲ ನನ್ನ ಇದರಲ್ಲಿ. ಓಕೆ. ಸೊ ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಓಡಾಡ್ಕೊಂಡು ಮಾಡ್ಕೊಂಡಿರ್ತೀನಿ. ಲೈಫ್ ಇಸ್ ನಾರ್ಮಲ್. ಅಷ್ಟೇ, ಸಂತೋಷವಾಗಿರೋದು. ಅದೇ ತಾನೇ ಪರಮ ಗುರಿ ಅದೇ. ಹೌದೌದು. ನಮ್ಮ ಬ್ರಾಂಚಿಗೆ ಬರೋರು ಅಷ್ಟೇ, ಅರ್ಧ ಜನ ಕಸ್ಟಮರ್ಸ್ ನನಗೆ ತುಂಬ ಕ್ಲೋಸು. ಯಾವಲ್ಲ ಏನು ಹಿಂಗೆ ಜೋಕ್ ಮಾಡ್ತಿರ್ತೀರಾ, ನಿಮ್ಮ ನೋಡೋಕ್ಕೆ ಬ್ರಾಂಚಿಗೆ ಬರ್ತೀವಿ ಅಂತಾರೆ. ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದೇ ಹಂಗೆ. ಏನು ಕೆಲಸ ಮಾಡ್ತೀರಾ ಅಂದರೆ ದನ ಕಾಯೋ ಕೆಲಸ ಸರ್ ನಾನು ಮಾಡೋದು ಅಂತ. ಹಳ್ಳಿ ಕಡೆ ಹೋದಾಗ ಊರವ್ರ ದನ ಇಲ್ಲ, ನಾವೇ ಅಲ್ವಾ ಕಾಯೋದು ದನ. ಸೊ ಊರವ್ರ ದನ ದೊಡ್ಡದ. ಹಂಗೆ. ಸೊ ನಮ್ಮ ಕೌಂಟ್ರಲ್ಲೂ ಅಷ್ಟೇ, ಕ್ಯಾಶ್ ಕೌಂಟ್ರಲ್ಲಿ ನೋಡಪ್ಪ ನೀನು ನಗದೇ ಇದ್ರೆ ಇಲ್ಲಿ ನಗದು ಕೊಡಲ್ಲ. ಯಾರು ನಗುತ್ತಾರೆ ಅವ್ರಿಗೆ ಮಾತ್ರ ನಗದು, ನಗದು ಇಲ್ಲ. ಸೊ ಹಂಗೆ. ಸರ್ ನಿಮ್ಮ ಮನೆ ಇದು? ಹೌದು, ನಮ್ಮ ಮನೆ ಅಂದರೆ ನಂದಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು. ಕ್ವಾರ್ಟರ್ಸ್ ಕೊಡ್ತಾರೆ ನಿಮಗೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೇ ಕ್ವಾರ್ಟರ್ಸು. ಈ ನ್ಯಾಷನಲ್ ಗೇಮ್ಸ್ ವಿಲೇಜ್ ಅಂದರೆ ಇದೆಲ್ಲ? ನ್ಯಾಷನಲ್ ಗೇಮ್ಸ್ ವಿಲೇಜ್ ಅಂದರೆ ಅದು 90s ಅಲ್ಲಿ ನ್ಯಾಷನಲ್ ಗೇಮ್ಸ್ ನಡೀತಲ್ಲ, ಅವಾಗ ಕಟ್ಟಿದ ಮನೆಗಳು. ಬಟ್ SBI-ದು ಕೆಲವೊಂದು ಮನೆಗಳಿದೆ ಇಲ್ಲಿ, ಕೆಲವೊಂದು ಅಪಾರ್ಟ್ಮೆಂಟ್ಸು. ಸೊ SBI ಅಪಾರ್ಟ್ಮೆಂಟ್ಸ್ ಅಲ್ಲಿ ನಾನು ಇರೋದು. ಇಲ್ಲಿದ್ದೀರಿ? ಕೋರ್ಮಂಗ್ಲಾ ನ್ಯಾಷನಲ್ ಗೇಮ್ಸ್ ವಿಲೇಜ್ ಅಲ್ಲೇ ಇರೋದು. 2 BHK ಹೌಸ್. 2 BHK ಹೌಸ್. ವೆರಿ ನೈಸ್. ಓಕೆ. ನೀವು ನಿಮ್ಮ ವೈಫ್, ಮಗ? ನನ್ನ ವೈಫು, ನನ್ನ ಮಗ. ನೈಸ್. ಓಕೆ. ಸೊ ಏನಿದೆ ನಿಮ್ಮ ಕಲೆಕ್ಷನ್ಸ್? ಏನಿದು? ನನಗೆ 1-2 ಹುಚ್ಚು ಸರ್. ಒಂದು ಹಳೆ ಆ್ಯಂಟಿಕ್ ಐಟಮ್ಸ್ನ, ಎಸ್ಪೆಷಲಿ ವೆಪನ್ಸ್ನ ಕಲೆಕ್ಟ್ ಮಾಡೋದು ತುಂಬ ಆಸಕ್ತಿ. ವೆಪನ್ಸ್?
ನನಗೆ ಇಲ್ಲಿರೋ ಕೆಲವೊಂದು ಬೆಂಗಳೂರಿನಲ್ಲಿ ಕೆಲವೊಂದು ಸ್ಯಾಂಪಲ್ಸ್ ಇದೆ, ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಹಳೆ ಕಾಯಿನ್ಸ್ ಕಲೆಕ್ಟ್ ಮಾಡೋದು. ಐ ಹ್ಯಾವ್ ಕಲೆಕ್ಟೆಡ್ ಮೋರ್ ದೆನ್ 3000+ ಕಾಯಿನ್ಸ್. ಸುಮಾರು ನಿಮಗೆ ಹೈದರಾಲಿ ನಮ್ಮ ಜಯಚಾಮರಾಜೇಂದ್ರ ಒಡೆಯರಿಂದ ಹಿಡಿದು ಸುಮಾರು 800-900 ವರ್ಷಗಳಿಂದ ಹಿಡಿದು ಇವತ್ತಿನವರೆಗೂ ಕಾಯಿನ್ಸ್ ಕಲೆಕ್ಟ್ ಮಾಡಿದ್ದೀನಿ. 3,000 ಕಾಯಿನ್ಸ್, 1,000ಕ್ಕೂ ಹೆಚ್ಚಾಗುತ್ತೆ ಕಲೆಕ್ಟ್ ಮಾಡಿದ್ರೆ. ಅದರಲ್ಲಿ ಬೆಳ್ಳಿವು ಕೆಲವೊಂದು ಎಲ್ಲ ಇದಾವೆ. ಸೂಪರ್. ಸೊ ಫಾರ್ ಎಕ್ಸಾಂಪಲ್ ವೆಪನ್ಸೇ ಹೇಳಿದ್ರಲ್ಲ, ಆಯುಧಗಳು ನೋಡಿ. ಇದು ಅಷ್ಟೇ, ಇದೊಂದು ಕತ್ತಿ ಥರ ಎಷ್ಟು ತೂಕ ಇದೆ ನೋಡಿ. ಇದನ್ನ ಯಾಕೆ ಶೇಪ್ ಮಾಡಿರ್ತಾರೆ ಅಂದ್ರೆ, ಚುಚ್ಚಿದಾಗ ಇದು ಚೂಪ್ ಇರೋದಿಲ್ಲ, ಚುಚ್ಚುಬಿಟ್ಟು ಈ ತರ ಟರ್ನ್ ಮಾಡೋರಂತೆ ಮೊದಲು. ಅಂದ್ರೆ ಹೊಟ್ಟೆ ಕರಳು ಟ್ವಿಸ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ, ಹೊಟ್ಟೆ ಕರಳು ಫುಲ್ ಕಟ್ ಆಗ್ಬೇಕು, ಟ್ವಿಸ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ಇದನ್ನ ಈ ಶೇಪ್ ಮಾಡೋರಂತೆ ಮೊದಲು. ಓಕೆ. ತುಂಬಾ ಹಳೆಯದು. ಈ ಮೈಸೂರಿನ ಮಂಡಿ ಮೊಹಲ್ಲಾದಲ್ಲಿ ಹೈದರಾಲಿ ಕಡೆಯವರು ಇದ್ರಲ್ಲ, ಅವ್ರ ಹತ್ರ ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದು ವೆಪನ್ ಇದು ನೋಡಿ. ಇದು ಸೊ ಎಷ್ಟು ವರ್ಷ ಹಳೆದಿರ್ಬೋದು ಸರ್ ಇದು? ಇದು ನನ್ನ ಪ್ರಕಾರ ಒಂದು 100-150 ವರ್ಷ ಹಳೆದಿರ್ಬೋದು ಅಷ್ಟೇ, ಅದ್ರ ಮೇಲೆ ಇರೋದಿಲ್ಲ ಅದು ನನ್ನ ಪ್ರಕಾರ. ಓಕೆ. ಹಿಂಗೆ ಗುರ್ರನ್ನು ತೆಗಿಸ್ಬಿಡೋ ನೋಡಿ. ಇವೆಲ್ಲ ಲೈಕ್ ಮಾಡಿರೋ ಶೇಪ್ಸ್ ನೋಡಿ. ಇದು ಫಿಶ್ ಶೇಪು. ಮೊದಲಿದು ಫೋಲ್ಡ್ ಆಗ್ತಾ ಇತ್ತಂತೆ, ಈಗ ಅದು ಫೋಲ್ಡ್ ಆಗೋದಿಲ್ಲ, ಫೋಲ್ಡ್ ಆಗೋದು ನಿಂತೋಗಿದೆ. ತುಂಬಾ ಹಳೇದು. ಅದು ಸುಮಾರು ಒಂದು 300 ವರ್ಷದ ಮೇಲೆ ಹಳೇದಿದೆ ಅದು. ಚೂರಿಗಳು, ಬಾಕು. ಇದು ನೋಡಿ, ಇದು ಅಷ್ಟೇ ಮೈಸೂರಲ್ಲಿ ಯಾರೋ ಹಳೇ ಮುಸ್ಲಿಮ್ಸು ಆರ್ಮಿಲಿ ಇದ್ದವರು, ಅವರ ತಾತಂದ್ರು ಅವರು ಪಾಸಾನ್ ಆಗಿ ಬಂದಿರೋದು. ಈ ಕಾರ್ವಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಪೂರ್ತಿ ಬೆಳ್ಳಿನಲ್ಲಿ ಮಾಡಿರ್ತಕ್ಕಂಥ ಕಾರ್ವಿಂಗ್ಸ್ ಇದು. ಓಕೆ. ಒರಿಜಿನಲ್ ವೆಪನ್. ಸೊ ಇದನ್ನೆಲ್ಲಿ ಇಟ್ಕೊಂಡ್ಬಿಟ್ರು ಯಾವಾಗಲೂ ಪ್ರೊಟೆಕ್ಷನ್ ವೆಪನ್. ಏನ್ ಮಾಡ್ತಿದ್ರು ನಮ್ಗೇನು ಗೊತ್ತು. ಎಷ್ಟು ಯೂಸ್ ದತ್. ಅಲ್ಲ ಸರ್, ಅದನ್ನ ಮುಚ್ಚಿಡಕ್ಕೆ ಕವರ್ ನೋಡಿ ಎಷ್ಟು ಚೆನ್ನಾಗಿ ಮಾಡೋರೆ. ಅದು ನೋಡಿ, ಅದು ಇದು ಏನಾದ್ರು ಬೆಳ್ಳಿನಲ್ಲಿ ಕಾರ್ವಿಂಗ್ ಮಾಡಿರೋದಂತಿದು. ಹೌದು ನೋಡಿ. ಇದು ನೋಡಿ, ನನಗೆ ಒಬ್ರು ವಂಶಸ್ಥರು ಈ ಬಿಜಾಪುರ ಆದಿಲ್ಶಾಹಿಗಳು ಅಲ್ಲಿದ್ದಂಥ ಆರ್ಮಿ ಇದರಲ್ಲಿರೋರು ತಲೆತಲಾಂತರದಿಂದ ಮೇಂಟೈನ್ ಮಾಡ್ಕೊಂಡು ಒಂದು 3-4 ಕಟ್ಟಿಗೆಗಳನ್ನ ಇಟ್ಕೊಂಡಿದ್ರು. ಅವ್ರು ನನಗೆ ಗಿಫ್ಟ್ ಕೊಟ್ಟಿದ್ದು. ನಿಮ್ಮ ಕ್ಯಾಮ್ರಾದಲ್ಲಿ ಕವರ್ ಆಗಿದ್ರೆ ಇಲ್ಲಿ ಅಥವಾ ಇಲ್ಲಿ ಮೋಸ್ಟ್ಲಿ 3 ಸ್ಟಾರ್ ಕಾಣುತ್ತೆ. ಇಸ್ಲಾಮಿಕ್ ಕಲ್ಚರಲ್ಲಿ ಆ ಆರ್ಮಿಗೆ ಒಂದು ಗ್ರೇಡ್ ಕೊಡ್ತಾ ಇದ್ರು. ಇವಾಗ ನಮ್ಮಲ್ಲಿ ಸ್ಟಾರ್ ಕೊಡ್ತಾರಲ್ಲ, ಆ ಥರ ಕೊಡ್ತಾ ಇದ್ರು. ಅಲ್ಲಿ ಒಂದು ಆಫೀಸರ್ ಕೊಟ್ಟಿರ್ತಕ್ಕಂಥ 3 ನಕ್ಷತ್ರಗಳು ಕಾಣುತ್ತೆ. ಆಮೇಲೆ ದಿಸ್ ವಾಸ್ ರಿಯಲಿ ಯೂಸ್ಡ್ ಇನ್ ಬ್ಯಾಟಲ್. ಅವ್ರಿರೋ ಅವರ ಕಾಲಕ್ಕೆ ನಿಜವಾಗ್ಲೂ ಯುದ್ಧದಲ್ಲಿ ರಕ್ತ ನೋಡಿರ್ತಕ್ಕಂಥ ಕತ್ತಿ ಅಂತಿದ್ದು. ಹೌದು. ಇಟ್ಕೊಂಡು ನೋಡಿ ಎಷ್ಟು ತಾಕತ್ತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅದು. ಈ ತರ ಅದಕ್ಕೋಸ್ಕರನೇ ಬೆಂಡ್ ಬಂದಿರೋದು. ಅದು ಮುಂದೆಗಡೆ ಲೈಕ್ ನಿಮ್ಗೆ ಸ್ವಲ್ಪ ಬೆಂಡ್ ಕಾಣುತ್ತೆ ನೋಡಿ ಅದು. ಆತರ. ಹೌದು, ಇಲ್ಲಿ ಬೆಂಡ್ ಆಗಿದೆ. ಹೌದು. ಅಂದ್ರೆ ಸರ್ ನಿಜಕ್ಕೂ ಯುದ್ಧದಲ್ಲಿ ಹೋರಾಟ ಮಾಡಿರೋ ಕತ್ತಿ ಇದು. ಹೌದು. ಒಬ್ಬ ಯೋಧನ ಕೈಲಿ. ಹೌದೌದು. ಅವ್ರ ತಲೆತರನೇ ಮೇಂಟೈನ್ ಆಗಿ ಬಂದಿರೋದು. ಸೊ ಕುದುರೆ ಮೇಲೆ ಕೂತು ಹೋರಾಟ ಮಾಡಿರ್ತಾನೆ ಅಂತ ಮಾಡಿರ್ಬೋದು. ನಿಜವಾದ ಹಿಸ್ಟ್ರಿ ಗೊತ್ತಿಲ್ಲ, ಬಟ್ ಇದರ ಒಂದು ವಾರಸುದಾರ ಹೇಳಿರ್ತಕ್ಕಂಥ ಹಿಸ್ಟ್ರಿ ನನಗೆ. ವೆರಿ ನೈಸ್. ಅಲ್ಲ ಸರ್, ನಾನು ಹೇಳೋದು ಸುಮಾರು ಒಂದು 300 ವರ್ಷ ಹಳದೆ ಅಂತ ಇಟ್ಕೊಂಡಿದ್ದು. ಇನ್ನೂ ಇದು ರಸ್ಟ್ ಹಿಡಿದಿಲ್ಲ, ಹಾಳಾಗಿಲ್ಲ. ಅವಾಗ ಅದನ್ನ ಇದು ಮಿಷಿನಲ್ಲಿ ಮಾಡಿರೋದಲ್ಲ, ಇದು ಹಚ್ಚಾಕಿ ಮಾಡಿರೋದು. ಡೈ ಹಚ್ಚಾಕಿ ಮಾಡಿರ್ತಕ್ಕಂಥದ್ದು. ಓಕೆ. ಸೊ ನೋಡಿ, ಅದು ಶೇಕು ಆಗಿಲ್ಲ, ಹಂಗೆ ಇದು ಒರಿಜಿನಲ್. ಇವತ್ತು ಸಾನೆ ಹಿಡಿಸ್ಬಿಟ್ರೆ ಭಯಂಕರ ಯುದ್ಧ ಮಾಡ್ತಿದ್ದೆ. ಸಾನೆ ಹಿಡಿಸ್ಬೋದು, ಬಟ್ ಅದು ಬೇಸಿಕ್ ರೆಸ್ಟ್ ಬಂದಿರುತ್ತದು. ಓಕೆ ಓಕೆ ನೈಸ್. ನೋಡಿ ಆದರೆ ಹಿಡಿಗಿಡಿ ಎಲ್ಲ ನೋಡಿ ಏನು ಆರ್ಟಿಸ್ಟಿಕ್ ಆಗಿ ಮಾಡಿದ್ರು. ಕರೆಕ್ಟ್ ಒಂದು ಕೈ ಗ್ರಿಪ್ ಪಕ್ಕ ಸಿಗುತ್ತೆ ಅದಕ್ಕೆ ಕರೆಕ್ಟಾಗಿ. ಮತ್ತು ಅದನ್ನ ಹಿಡಿಯೋಕ್ಕೂ ಅಷ್ಟೇ ತಾಕತ್ ಬೇಕಲ್ಲ ಸರ್. ಎಷ್ಟು ತೂಕ ಇದೆ ನೋಡಿ. ಸುಮಾರು 2 kg ಮೇಲಿದೆ, ಅದು 2.5 kg ಮೇಲಿದೆ. ಕರೆಕ್ಟ್. ಇದು ನೋಡಿ, ಇದು ಚೈನೀಸ್ ವೆಪನ್ನು. ಚೈನೀಸು ಜಾಪನೀಸ್ ಕಡೆ ಬಳಸ್ತಾರೆ. ಪ್ರೊಟೆಕ್ಟಿವ್ ವೆಪನ್ ಅಂತ ಕರೀತಾರೆ, ಸಾಯಿ ಅಂತ ಕರೀತಾರೆ ಇದನ್ನ. ಯಾರೋ ನಿಮ್ಗೆ ಚುಚ್ಚಾಗಿ ಬಂದಾಗ ಇದನ್ನ ಅಸಾಲ್ಟ್ ಮಾಡೋದಕ್ಕಲ್ಲ, ಇದು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಡ್ಬೇಕಷ್ಟೇ. ಓ, ಗುರಾಣಿ ತರ ಸೇಮ್ ನಮ್ಮ ತ್ರಿಶೂಲ ಥರನೇ ಇರುತ್ತೆ, ಬಟ್ ತ್ರಿಶೂಲ ಅಲ್ಲ ಇದು. ಇದನ್ನ ಸಾಯಿ ಅಂತ ಕರೀತಾರೆ. ಇದು ಚುಚ್ಚಕ್ಕಲ್ಲ, ಅದಕ್ಕೋಸ್ಕರ ಶಾರ್ಪ್ ಇರೋದಿಲ್ಲ ಇದು. ಓ, ಇದು ಒಳಗಡೆ ಏನೂ ಇಲ್ಲ, ಏನೂ ಇಲ್ಲ, ಅಷ್ಟೇ ಅದು ಸಾಯಿ. ಇಟ್ಸ್ ಎ ಪ್ರೊಟೆಕ್ಟಿವ್ ವೆಪನ್. ಯಾರಾದ್ರೂ ನಿಮ್ಗೆ ಕತ್ತಿ ಹಾಕಕ್ ಬಂದಾಗ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ತಡೆಯೋದು, ಆ ಥರ ವೆಪನ್ ಅದು. ಇದು ನೋಡಿ, ಇತ್ತೀಚೆಗೆ ನನಗೆ ಯಾವುದೋ ಒಂದು ತಾಂಡಾದಲ್ಲಿ ಸಿಕ್ಕಿದ್ದು ಬಿಜಾಪುರದ ಹತ್ರ. ತುಂಬಾ ರಸ್ಟ್ ಹಿಡಿದಿತ್ತು. ಅದನ್ನ ಸ್ವಲ್ಪ ಸ್ನಾನ ಹಿಡಿಸಿ ಇದು ಮಾಡಿದ್ದೀನಿ, ಈ ಶೇಪ್. ಹೌದು, ಎಷ್ಟು ಚೆನ್ನಾಗಿದೆ ನೋಡಿ. ಅದು ಅವ್ರ ತಾತಂದ್ರು ಬಳಸ್ತಾ ಇದ್ರಂತ ಯಾರೋ. ಓಕೆ. ಇದು ನೋಡಿ, ಮಂಗಳೂರು ಕಡೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಬಳಸ್ತಾ ಇದ್ರಂತೆ. ಸುಮಾರು ಇದು ನನ್ನ ಪ್ರಕಾರ, ಅವ್ರು ಹೇಳಿದ ಪ್ರಕಾರ, ಅವರು 80 ವರ್ಷದ ತಾತ ಅವ್ರು ಚಿಕ್ಕ ಹುಡುಗ ಇದ್ದಾಗಿಂದ ನೋಡಿದ್ದಂತೆ. ಆಲ್ಮೋಸ್ಟ್ ಲೈಕ್ 3-4 ತಲೆಮಾರು ಇರಬಹುದು ನನ್ನ ಪ್ರಕಾರ, ಆ ಥರ. ಅದು ಅಷ್ಟೇ. ಇದು ಬಂದು ನಮಗೆ ಚೈನೀಸ್ ವೈಕಿಂಗ್ ಸ್ವಾಡ್ ಅಂತ ಕರಿತೀವಿ. ಇದರ ಒಂದು ವಿಶೇಷತೆ ಬೇರೆ. ಸೌಂಡ್ ನೋಡಿ ಚೆನ್ನಾಗಿ ಬರುತ್ತಿದ್ರದು. ಚೈನಾಯಿಂದನೇ ಇಂಪೋರ್ಟ್ ಮಾಡಿಸಿರೋದು ಇದು. ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ನೋಡಿ. ಅದು ಚೈನೀಸ್ ವೆಪನ್ ಅದು. ಬೇಜಾನ್ ಇಟ್ಟು ಬಿಡ್ತಿದ್ದು. ಸೊ ಚೈನೀಸ್ ಕತ್ತಿ ಇದು. ಚೈನಾದವ್ರು ಬಳಸೋದು ಮೇಜಿಗೆ. ಅಲ್ಲಿಂದ ತರಿಸ್ತೇನೆ ನಾನು. ಚೈನಾದಿಂದ ಇಂಪೋರ್ಟ್ ಮಾಡಿದ್ರಾ? ನನ್ನ ತಂಗಿ ಬರೋವಾಗ ಜರ್ಮನಿಯಿಂದ
ತಗೊಂಬಂದಿದ್ದು ಅದನ್ನ. ಸೊ ಈ ತರದ್ ಬೇಕು ಅನ್ನೋ ಕಾರಣಕ್ಕೆ, ಯಾಕಂದ್ರೆ ಈ ತರದ್ ನಮ್ಮಲ್ಲಿ ಈ ಕತ್ತಿನ ನಮ್ಮಲ್ಲಿ ಬಳಸೋದಿಲ್ಲ. ಹೌದು, ಯಾಕಂದ್ರೆ ನಮ್ಮಲ್ಲಿ ಕತ್ತಿಗಳು ಈ ತರ ಇದಾಗಲ್ಲ, ಬೆಂಡ್ ಆಗೋದಿಲ್ಲ. ಇದು ನೋಡಿ ಪೂರ್ತಿ ಬೆಂಡ್ ಆಗುತ್ತೆ. ಅವರ ಒಂದು ಯುದ್ಧ ಕಲೆ ಡಿಫ್ರೆಂಟ್ ಆಗಿರುತ್ತೆ ಕಲಿಯೋದು. ಸೊ ಅದಕ್ಕೋಸ್ಕರ ಈ ಒಂದು ಡಿಸೈನ್ ಇರಬೇಕು ಅಂತ ಎಲ್ಲ ಜಿಯೋಗ್ರಫಿಯಿಂದ ಒಂದೊಂದು ಕತ್ತಿಗಳನ್ನ ಇಟ್ಟಿದ್ದೀನಿ. ಎಷ್ಟಿದೆ ಒಟ್ಟು ಮಾತ್ರ? ಸುಮಾರು ಇದಾವೆ, ಇಲ್ಲಿ ಎಷ್ಟಿದೆ ಅಷ್ಟು ನೋಡಬಹುದು. ಅಲ್ಲ ಅಲ್ಲಿ ಎಲ್ಲ ಸೇರಿ ದೊಡ್ಡಬಳ್ಳಾಪುರದಲ್ಲೂ ಒಂದು ಸ್ವಲ್ಪ ಇದಾವೆ ಸರ್, ಚಿಕ್ಕ ಪುಟ್ಟವೆಲ್ಲ ಸೇರಿ. ಎಷ್ಟೊಂದು 100 ಇದಾವ? ಇಲ್ಲ, ಅಷ್ಟೊಂದಿಲ್ಲ. ಕಲೆಕ್ಟ್ ಮಾಡ್ಬೇಕಲ್ಲ, ಲೈಕ್ ನಾನು ಹುಡ್ಕೊಂಡು ಹೋಗಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದಲ್ಲ. ಯಾರಾದ್ರೂ ಹಿಂಗೆ ಪರಿಚಯ ಆದಾಗ ಅಲ್ಲಿ ಕಾಣಿಸಿದ್ರೆ ನಾನು ಕೊಡ್ತೀರಾ ಅಂತ ಕೇಳಿ ಇಸ್ಕೊಂಬಂದಿರೋ ಅಷ್ಟೇ. ಅದು ಬಿಟ್ಟು ಬೈ ಹಾರ್ಡ್ ಇದು ಮಾಡೋದಲ್ಲ. ಹಳೆ ಕಾಲದಲ್ಲಿ ಪರಶು ಅಂತ ಕರಿತಿದ್ವಿ ಗೊತ್ತಾ ನಾವು, ಕೊಡಲಿ ಅಲ್ಲ ಪರಶು, ಎರಡು ಕಡೆ ಇದಿರುತ್ತೆ. ಇದು ನೋಡಿ, ಇದು ತುಂಬಾ ತುಕ್ಕು ಹಿಡಿದಿತ್ತು. ಈ ತುಕ್ಕು ನಿಮ್ಗೆ ನೋಡ್ಬೋದು, ಬಟ್ ತುಂಬಾ ಹಳೆದು. ಅದನ್ನ ಸಾಣೆ ಇಡಿಸಿ ಸ್ವಲ್ಪ ಮುಟ್ಟಕ್ಕೂ ಆಗ್ತಿರ್ಲಿಲ್ಲ, ಅದನ್ನ ಸಾಣೆ ಇಡಿಸಿ ಇದು ಮಾಡಿದ್ದೀನಿ. ಸೊ ಪರಶುರಾಮನ್ ಕೊಡ್ಲಿ ಅಲ್ಲ, ಪರಶುರಾಮಂದು ಅಲ್ಲ, ಆ ಥರದ್ದು ಪರಶು. ಇದಕ್ಕೆ ಇದಾಕೊಂಡ್ರೇನು, ಮರದ ಕೋಲ್ ಹಾಕೊಂಡ್ರೆ? ಮರದ ಕೋಲ್ ಹಾಕೊಂಡ್ರೆ ಪರಶು, ಹೌದು, ಯೂಸ್ ಮಾಡ್ಬೋದು. ಅದೇ ಪರಶುರಾಮನ್ಗೆ ಅವ್ರ ತಂದೆ ಹೇಳ್ತಾರಂತಲ್ಲ, ತಾಯಿ ತಲೆ ಕಡೆಯಿಂದ ಕತೆ ಇದೆಯಲ್ಲ, ಅದು ಕೊಡಲಿ ಬೇರೆ, ಪರಶು ಬೇರೆ. ಇದನ್ನ ಪರಶು ಅಂತಾರೆ. ಈ AK-47 ಕಂಡಿಡಿದ್ನಲ್ಲ ಕಲಾಶ್ನಿಕಾವ್, ಅವನ ನೆನಪಿನಲ್ಲಿ ಜರ್ಮನಿಯಲ್ಲಿ ಮಾಡಿರ್ತಕ್ಕಂಥ ಕತ್ತಿ ಇದು, ಜರ್ಮನಿಯಿಂದ ತರಿಸಿದ್ದು. ಕಲಾಶ್ನಿಕಾವ್ ಅದ್ರಲ್ಲಿ ಇದೆ ನೋಡಿ, AK-47 ಮತ್ತು ಅವನ ಹೆಸರು ಕೂಡ ಎಲ್ಲ ಇದೆ ಅದರಲ್ಲಿ ನೋಡಿ. ಇಲ್ಲಿ ಇದ್ರ ಮೇಲೆ AK-47 ಕಂಡಿಡಿದವನ ಹೆಸರು AK-47 ಅಂತ ಹಾಕಿ ಕಲಾಶ್ನಿಕಾವ್ ಅಂತಿದೆ ನೋಡಿ. ಅದರಲ್ಲಿ ಅವನ ಫೋಟೋ ಇದೆ ನೋಡಿ, ಕಲಾಶ್ನಿಕಾವ್ ಫೋಟೋ ಇದೆ. ಇದು ತೆಗೆದು ಹೆಂಗಿದು ಕಲಾಶ್ನಿಕಾವ್? ತೆಗೆದು ಓಪನ್ ಮಾಡಿ ಹಿಂಗೆ ಎತ್ಬಿಡೋದು. ಅವನ ನೆನಪಿನಲ್ಲಿ ಮಾಡಿದ್ದಂಥದ್ದು. ಓಕೆ, ಸ್ಟೈನ್ಲೆಸ್ ಸ್ಟೀಲ್. ವಾವ್, ಅದನ್ನೇನು ಯುದ್ಧಕ್ಕೆ ಬಳಸೋದಲ್ಲ, ಬಟ್ ಅವ್ನ ನೆನಪಿಗೋಸ್ಕರ ಇದು ಮಾಡಿರೋದು ಅಷ್ಟೇ. AK-47 ಕಂಡಿಡಿದಿರೋ ಇದಕ್ಕೋಸ್ಕರ. ಓಕೆ, ಗೋಲ್ಡನ್ ಫ್ರೇಮ್. ಹೌದು. ಇದು ಮೊನ್ನೆ ಸಿಕ್ಕಿದ್ ನನಗೆ. ಯಾರೋ ಹಿಂಗೆ ಮೈಸೂರು ಕಡೆ ಹಳೆ ಮನೆಗಳಲ್ಲಿ ಸುಮ್ಮನೆ ಇಟ್ಟಿದ್ರು, ಅವರು ಕೇಳಿಸ್ಕೊಂಬಂದೆ. ಏನ್ ಸರ್ ಇದು? ಸರ್ ಅದು ಒಂದು ಆಯುಧ ಅಂತಾರೆ ಆಕ್ಚುಲಿ, ಬಟ್ ನಾಟ್ ಫಾರ್ ಬ್ಯಾಟಲ್. ಚುಚ್ಚಕ್ಕೆ ಬಳಸ್ತಾರೆ ಅಂತ. ಇದ್ರಲ್ಲಿ ನೋಡಿ, ಇಲ್ಲಿ ಸುಮ್ಮನೆ ಡಿಸೈನ್ಗೆ ಅಂತ ಮಾಡಿದ್ರು. ಇಲ್ಲಿ ಸ್ನೇಕ್ದು ಕಾರ್ವಿಂಗ್ಸ್ ಎಲ್ಲ ಇದೆಯಂತೆ. ಆಮೇಲೆ ಇಲ್ಲಿ 3 ಸಿಂಹ ಬರ್ತದಂತೆ ಹಿಂದೆ, 3 ಸಿಂಹಗಳು. ಸುಮ್ಮನೆ ಈ ಥರ ಇಟ್ಕೊಳಕ್ಕೆ ಏನೋ ಬಳಸಿರಬಹುದು. ಎಕ್ಸಾಕ್ಟ್ ಐಟಮ್ ನನಗಿದ್ರ ಹಿಸ್ಟ್ರಿ ಹೇಳೋರು ಅವರು ಇಲ್ಲ. ಅವರು ನಮ್ಮ ಹಳೆ ಕಾಲದಿಂದ ಇಟ್ಟಿದ್ವಿ, ನಾವು ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಅಷ್ಟೇ. ಬಟ್ ರಿಯಲ್ ಹಿಸ್ಟ್ರಿ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿದೆ ಕಾರ್ವಿಂಗ್ಸ್. ವೆಪನ್ನು ಪೂರ್ತಿ ಹಿತ್ತಾಳೆ, ಬ್ರೋನ್ಸ್. ಫುಲ್ ಬ್ರಾಂಜ್ ಇಂದ ಮಾಡಿರೋದು. ಇದು ನೋಡಿ, ಮೊನ್ನೆ ಎಲ್ಲ ಕಲೆಕ್ಟ್ ಮಾಡಿದ್ದು. ಇದು ಈ ಮಡಿಕೇರಿ ಕಡೆ ಏನದು ಉತ್ರಿ ಹಬ್ಬ ಹಬ್ಬಕ್ಕೆ ಬಳಸ್ತಾರೆ ಇದನ್ನ. ಮಡಿಕೇರಿ ಕಡೆ ಇದನ್ನ ಕೊಕ್ಕೆ ಕತ್ತಿ ಅಂತ ಕರೀತಾರೆ. ಮೊನ್ನೆ ಮಡಿಕೇರಿ ಹೋದಾಗ ತಗೊಂಬಂದೆ ಅದನ್ನ. ಕೊಕ್ಕೆ ಕತ್ತಿ, ಹೌದು, ಅದು ಮಡಿಕೇರಿ ಅವ್ರು ಬಳಸುವಂಥದ್ದು. ಇದು ಕೂಡ ಉಡಿಗತಿ ಅಂತ ಕರೀತಾರೆ. ಈ ಡಿಸೈನ್ ನಾವು ಎಲ್ಲೂ ನೋಡಕ್ ಸಾಧ್ಯನೇ ಇಲ್ಲ. ಕೂರ್ಗಿಸ್ ಮಾತ್ರ ಬಳಸುವಂತ ಡಿಸೈನ್ ಇದು. ಇದು ಕೂಡ ಇತ್ತೀಚೆಗೆ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದು. ಅದೇ ಕೂರ್ಗಿಸ್ ಇಲ್ಲಿ ಸೈಡ್ ಇಟ್ಕೊಂಡಿರ್ತಾರಲ್ಲ, ಅದು ಪಿಚ್ಚಿ ಕತ್ತಿ ಅಂತಾರೆ ಅದನ್ನ. ಅದವರ ವಂಶಕ್ಕೆ ಒಂದೇ ಇರುತ್ತೆ, ಅದನ್ನ ಕೊಡೋದಿಲ್ಲ ಯಾರು. ಅದು ಕಲೆಕ್ಟ್ ಮಾಡೋದು ಕಷ್ಟ. ಇದು ಉಡಿಗತಿ ಈಸಿಯಾಗಿ ಸಿಗುತ್ತೆ. ಇದು ಒಂಥರ ಜನರಲ್ ಕತ್ತಿ ಇದು. ಹೌದು. ಈ ಮರದ ಕೆಳಗಡೆ, ಹಿಡಿ ಕೆಳಗಡೆ ಅದೇನೋ ಇದೆಲ್ಲ ಚೂಪುಗಾದ ಹಂಗೆ ಇರುತ್ತೆ ಅದು. ಹೌದು, ಅದು ಡಿಸೈನ್, ಅವರ ಒಂದು ಡಿಸೈನ್. ಅದು ಬರೋದು ಇದೇ ರೀತಿ. ಅದು ಹಿಡಿ ಅವರ ಹಬ್ಬಗಳಿಗೆ ಹರಿದಿನಗಳಿಗೆ ಮಾತ್ರ ಬಳಸ್ತಾರೆ ಇದನ್ನ, ಮದುವೆಗಳಲ್ಲಿ. ಆ ಒಂದು ಇದಕ್ಕೆ ಟ್ರೆಡಿಷನಲ್ ಕತ್ತಿ. ನೀವೆಲ್ಲೇ ಹೋದ್ರೂ ಈ ತರ ಕತ್ತಿ ಈ ಶೇಪ್ ಇದು ಸಿಗೋದಿಲ್ಲ, ಅದರ್ ದೆನ್ ಕೊಡಗು. ಕೂರ್ಗಿಸ್ನ ಬಿಟ್ರೆ. ಇದು ಬಾಣ. ಹೌದು ಸರ್, ಬಾಣ. ಇದ್ರ ವಿಶೇಷತೆ ಏನು ಅಂದ್ರೆ ನೋಡಿ, ಇದು ಪೂರ್ತಿ ಬಿದಿರಿನ ಕಡ್ಡಿ, ಬಟ್ ಮುಂದೆಗಡೆ ನಿಮ್ಗೆ ಈ ಶೇಪ್ ಬರುತ್ತಲ್ಲ, ಇದನ್ನ ಮಾತ್ರ ನಿಮಗೆ ಕಬ್ಬಿಣದಲ್ಲಿ ಮಾಡಿದ್ದಾರೆ. ಚುಚ್ಚದಾಗ ನೀಟಾಗಿ ಒಳಗೆ ಹೋಗ್ಬೇಕು ಅಂತ. ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು, ಇದಕ್ಕೆ ಸ್ವಲ್ಪ ವಿಷ ಕೂಡ ಹಚ್ಚಿ ಬಾಣ ಪ್ರಯೋಗನೂ ಕೂಡ ಮಾಡ್ತಿದ್ರು. ಹಿಂದೆಗಡೆ ಫೆದರ್ಸ್ ಎಲ್ಲ ಇರುತ್ತೆ ನೋಡಿ ಅದಕ್ಕೆ. ಮತ್ತು ನಿಮ್ಗೆ ಆ ಒಂದು ಶಿಂಜಿಣಿನಲ್ಲಿ ಹಾಕಿ ಎಳೆಯೋದಕ್ಕೆ ಅಂತಾನೆ ಈ ಶೇಪ್ ಮಾಡಿದ್ದಾರೆ ನೋಡಿ. ಬಿಲ್ಲಿನ ದಾರಕ್ಕೆ ಹೌದು, ಶಿಂಜಿಣಿ ಅಂತ ಕರೀತಾರಲ್ಲ, ಆ ಶಿಂಜಿಣಿಗೆ ಹಾಕಿ ಎಳೆಯೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅದನ್ನ. ಆ ಡಿಸೈನಿಂಗ್ ನೋಡಿ ಅದನ್ನ. ಅದಕ್ಕೊಂದು ಕರೆಕ್ಟಾಗಿ ಗ್ರೂ ಅಂತ ಕರೀತಾರಲ್ಲ, ಗ್ರೂ ಇದೆ ನೋಡಿ. ಕರೆಕ್ಟಾಗಿ ಹೋಗಿ ಆ ಬಿಲ್ಲಿನ ದಾರಕ್ಕೆ ಸಿಕ್ಕಿ ಎಳೆದು ಬಿಡಬೇಕು ಅಂತ. ಟ್ರೈಬ್ಸ್ ಹತ್ರ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದು. ಓಕೆ, ಬಟ್ ಎಳೆದು ಬಿಟ್ಟ ಅಂದ್ರೆ ಕಚ್ಕೊಳ್ಳುತ್ತೆ ಆಬ್ವಿಯಸ್ಲಿ. ಓ ಮೈ ಗಾಡ್, ಸೂಪರ್. ಆಬ್ವಿಯಸ್ಲಿ ಕಚ್ಕೊಡುತ್ತೆ. ಇದು ಕಲ್ಲಿಂದ ಇದು? ಹಾಂ ಸರ್, ಅದು ನೋಡಿ ಹಿಂದೆಗಡೆ ಮೆಟಲ್ ಇದೆಯಲ್ಲ, ಇದು ಪೂರ್ತಿ ಕಲ್ಲಲ್ಲಿ ಮಾಡಿರೋದು ನೋಡಿ. ಇದು ಕಲ್ಲಲ್ಲಿ ಕಾರ್ವಿಂಗ್ ಮಾಡಿರೋದು ಹ್ಯಾಂಡಲ್ಲು ಪೂರ್ತಿ. ಅದೇ ರೀತಿ ಇನ್ನೊಂದಿರ್ಬೇಕು ನೋಡಿ, ಚಿಕ್ಕದು, ಅದು ಕೂಡ ಹಾಗೆ ಇದೆ. ಇದೆಲ್ಲ ಇದು ನೋಡಿ, ಮರದಲ್ಲಿ ಎಷ್ಟು ಚೆನ್ನಾಗಿ ಕಾರ್ವಿಂಗ್ ಮಾಡಿದ್ದಾರೆ. ನೀವು ಇನ್ ಡೀಟೇಲ್ ಆಗಿ ಫೋಕಸ್ ಮಾಡಿ ನೋಡಿದ್ರೆ ಮರದ ಇದಷ್ಟೇ ಅದು ಹಿಡಿ. ಆ ಕಾರ್ವಿಂಗ್ ನೋಡಿ ಎಷ್ಟು ಚೆನ್ನಾಗಿ, ಆ ಒಂದು ಬ್ಯೂಟಿಫಿಕೇಶನ್ ನೋಡಿ ಸರ್ ಅದರದ್ದು. ಆಮೇಲೆ ಇದು ಒಂದು ಯಾವುದೋ ವೆಪನ್, ಆಯುಧ,
ಅಂತ ಹೇಳ್ಬಿಟ್ಟು ಸುಮ್ಮನೆ ಹೆಂಗಂದ್ರೆ ಮಾಡಿಲ್ಲ ಅವರು, ಅದಕ್ಕೊಂದು ಎಸ್ಥೆಟಿಕ್ಸ್ ಕೊಟ್ಟಿದ್ದಾರೆ. ನೋಡಿ ಇದು ಮಾಡಿರೋ ಶೇಪ್ ನೋಡಿ, ಇದನ್ನು ಎಷ್ಟು ಚೆನ್ನಾಗಿ ಅದನ್ನು ಲೈಕ್ ಸ್ನೇಕ್ ರೀತಿನಲ್ಲಿ ಹಿಡ್ಕೊಳ್ಳೋಕ್ಕೆ ಅದರ ಮರದ ಹಿಡಿದ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಆಮೇಲೆ ಅದು ನಿಮಗೂ ಕೂಡ ಎಫೆಕ್ಟ್ ಆಗಬಾರ್ದು ಅನ್ನೋದಕ್ಕೆ ಅದಕ್ಕೊಂದು ಕವರ್ ಪ್ರೊಟೆಕ್ಷನ್ ಕೊಟ್ಟು ಮುಂದೆ ಹೋದ್ರೆ ಕೈಗೆ ಕುಯ್ಕೋಬಾರ್ದು ಅಂತ, ತಗಲಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೆ ಇವು ಮಾಡಿರೋದು. ಪ್ರತಿಯೊಂದು ಡಿಸೈನಿಂಗು ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವನ್ನ ಹಳೆ ಕಾಲದವರು ಈ ಥರ. ಸೊ ಹಲವಾರು ವೆಪನ್ಸ್ ಕಲೆಕ್ಟ್ ಮಾಡಿದ್ದೀನಿ. ಅದೇ ರೀತಿ ಈ ಕಡೆ ಬನ್ನಿ, ನಮ್ಮ ಕಾಯಿನ್ಸ್ದು ನಿಮಗೆ ಫುಲ್ ಡೀಟೇಲ್ ತೋರ್ಸೋಕ್ಕಾಗಲ್ಲ, ಬೇಸಿಕ್ ಥಿಂಗ್ಸ್ ಮಾತ್ರ ತೋರಿಸ್ಬಲ್ಲೆ. ಸರ್ ಗನ್ನು ನಿಮ್ಮ ಹತ್ರ ಒಂದು ತೆಗೆಪಡಿಸಿ ಬಂದಿದೆ. ಹಾಂ, ಇದು ಯಾವುದೋ ಒಂದು ಹಳೆ ಪೀಸು ಸರ್, ಏರ್ ಗನ್ನು ತಗೊಂಡು ಸುಮ್ಮನೆ ಹಾಕಿದ್ದೀನಿ. ಓ ಮೈ ಗಾಡ್, ಏರ್ ಗನ್ ಒರಿಜಿನಲ್ ಅಲ್ಲ, ಒರಿಜಿನಲ್ಗೆ ಲೈಸೆನ್ಸ್ ಬೇಕು. ಅದೊಂದು ಹಳೆ ಚಿಕ್ಕ ತೊಗೊಂಬಂದು ಹಾಕಿದ್ದೀನಿ. ನೋಡಿ ಇವು ನೀವು ಓದ್ಬೇಕಿದು ಏನೇನು ಇದೆ ಅಂತ. ಕ್ವೀನ್ ವಿಕ್ಟೋರಿಯಾ ಅರ್ಧ ಪೈಸಾ. ವಿಕ್ಟೋರಿಯಾ ಎಲ್ಲಿಂದ ಶುರು ಮಾಡಿದ್ದೀನಿ ಅಂದರೆ ಸರ್, ನಾನು ಸಪ್ರೇಟ್ ಇದು ಮಾಡ್ಕೊಂಡಿದ್ದೀನಿ. ಬ್ರಿಟಿಷ್ ಕಾಲಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಈ ಆಲ್ಬಮ್ 1935 ಇಂದ ಶುರು ಆಗುತ್ತೆ. ಮೋಸ್ಟ್ಲಿ 1835 ಕರೆಕ್ಟ್. 1830 ಈಸ್ಟ್ ಇಂಡಿಯಾ ಕಂಪ್ನಿದು. ಈಸ್ಟ್ ಇಂಡಿಯಾ ಕಂಪ್ನಿ ಕಾಯಿನ್ಸು ಇದೆಲ್ಲ ಅಲ್ಲಿಂದ ಶುರುವಾಗ್ತಾ ಬರುತ್ತೆ ಸರ್. ಎಲ್ಲಿವರೆಗೂ ಅಂದರೆ ಅಪ್ ಟು ನಿಮಗೆ 1947ವರೆಗೂ ಕೊನೆ ಇಂಡಿಯನ್ ಬ್ರಿಟಿಷ್ ಇಂಡಿಯನ್ ಕಾಯಿನ್ಸ್ ಪ್ರಿಂಟ್ ಆಗುತ್ತೆ ನೋಡಿ, ಅಲ್ಲಿವರೆಗೂ ನಿಮಗೆ ಕವರ್ ಆಗುತ್ತೆ ಪೂರ್ತಿ ಜರ್ನಿ. ಓಕೆ, ಇಲ್ಲಿ ಬಂತು ನೋಡಿ, ಇಲ್ಲಿಗೆ ಬಂತು. ಇಲ್ಲಿ ನಿಮಗೆ 1947 ಈಸ್ಟ್ ಇಂಡಿಯಾ ಕಂಪ್ನಿ ಲಾಸ್ಟ್ ಪ್ರಿಂಟು. ಓಕೆ, ₹1. ಕರೆಕ್ಟ್ ಕರೆಕ್ಟ್. ಅದ್ರ ಕೆಳಗಡೆನೆ 1915 ನಮ್ಮ ದೇಶ ಪ್ರಿಂಟ್ ಮಾಡಿರ್ತಕ್ಕಂಥ ₹1 ಇಲ್ಲಿದೆ ನೋಡಿ. ರಿಪಬ್ಲಿಕ್ ಇಂಡಿಯಾ 1950. ಇಂಡಿಯನ್ ಫಸ್ಟ್ ಕಾಯಿನ್ ನೋಡಿ ಸ್ನೇಹಿತರೆ, ಭಾರತ ಸರ್ಕಾರ ಅಂತ ಆದ್ಮೇಲೆ ಸ್ವತಂತ್ರ ಬಂದ ನಂತರ ಮಾಡಿರೋ ಮೊಟ್ಟ ಮೊದಲ ಕಾಯಿನ್ ನೋಡಿ. ₹1, ₹2 ಎಲ್ಲ ಇದೆ ಇಲ್ಲಿ. ಆದ್ರೆ ಅದ್ರ ಹಿಂದಿನ ಶೀಟಲ್ಲೇ ಇದೆ 1947 ಅವ್ರದ್ದು ಮುಗೀತು. ಕಿಂಗ್ ಜಾರ್ಜ್ 6 ಅವ್ರು ಮಾಡಿರೋಂಥ ₹1 1947 ಅಲ್ಲಿ ಅವ್ರದ್ದು ನೋಡಿ. ಅದ್ರ ಮೇಲೆ ಕಿಂಗ್ ಜಾರ್ಜ್ ಲೋಗೋ, ನಮ್ದ್ರಲ್ಲಿ ಭಾರತ ಸಿಂಬಲ್. ಅಲ್ಲಿಗೆ ನಮ್ದು ಚೇಂಜ್ ಆಗ್ತಾ ಹೋಗುತ್ತೆ. ಇದು ನೋಡಿದ್ರೆ ಮೊದಲು ತೂತ್ 3 ಪೈಸಾ ಅಂತ ಬರ್ತಿದ್ವು, ಗೊತ್ತಾ? ಇಲ್ಲ ಸರ್. ನೋಡಿ ಇವೇ ಅವು, ನೀವು ಕೇಳಿದ್ದೀರಲ್ವ, ತೂತ್ 3 ಪೈಸಾ ಅಂತ ಈ ವಾಷರ್ ತರ ಬರ್ತಿತ್ತು. ಇದ್ರ ಮೇಲೆ ಮೋಸ್ಟ್ಲಿ ಕಾಣಿದ್ರೆ ಓದಬಹುದು ನೀವು. ಇದೆ ಓದ್ಬೋದು ಅದು, ಆ ಒಂದು ಇದನ್ನ ಓದ್ಬೋದು. ಇಂಡಿಯಾ ಇದೆ, ಇಂಡಿಯಾ ಅಂತ ಇದೆ. ತೀರಾ ಹಳಬ್ರು ಗೊತ್ತಾಗುತ್ತಾ ತೂತ್ 3 ಪೈಸಾ 1944 ಆ ಥರ 1944. ಸೊ ಹಾಗೆ ಅದರ ಒಂದು ಜರ್ನಿ ಕಂಟಿನ್ಯೂ ಆಗ್ತಾ ಬರುತ್ತೆ. ಇದೊಂದು ಬ್ರಿಟಿಷ್ ಹಿಸ್ಟ್ರಿ ಆಯಿತು. ನಿಮಗೆ ತುಂಬ ಟೈಮ್ ವೇಸ್ಟ್ ಮಾಡಲ್ಲ, ತೋರಿಸ್ತೀನಿ ನೋಡಿ. ಇದು ಏನ್ಷಿಯಂಟ್ ಕಾಯಿನ್ಸು, ಯಾವ ರಾಜಮನೆತನದ್ದು ಅಂತ ನೀವು ಓದ್ಬೋದು. ನಾನು ನಮ್ಮ ಸ್ನೇಹಿತರು, ನಮ್ಮ ವೈಫ್ದು ಹೆಲ್ಪ್ ತೊಗೊಂಡು ನಾನು ಅದನ್ನು ಬರೆದು ಹಾಕಿದ್ದೀನಿ, ಯಾವ ಡಿನಾಸ್ಟಿದು ಯಾವ ಪೀರಿಯಡ್ಗೆ ಸೇರಿದ್ದು ಅಂತ ಕೂಡ. ಹೌದು, ಉದಾಹರಣೆ ನೋಡಿ, ಇಲ್ಲಿ ಕಾಶ್ಮೀರ್ ಡೈನಾಸ್ಟಿ ಇದೆ ನೋಡಿ ಸ್ನೇಹಿತರೆ. ದಿದ್ದಾ ರಾಣಿ ಅಂತ ಒಬ್ರಿದ್ರು ಮೊದಲು, ಕಾಶ್ಮೀರದ ರಾಣಿ. ಅವರು ಮಾಡಿಸಿದಂಥ ಕಾಯಿನ್ಸ್ ಅವು. ಆ ಕಾಯಿನ್ಸ್ ನ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ, ಆ ರಾಣಿ ನಿಂತಿರ್ತಕ್ಕಂಥ ಒಂದು ಪೋಸ್ ಸಿಗುತ್ತೆ. ತುಂಬಾ ಸೂಕ್ಷ್ಮವಾಗಿ ನೋಡಬೇಕು. ಓಕೆ, ಎಸ್ ಹೌದು. ಅಲ್ಲ, ಇಷ್ಟು ಚಿಕ್ಕ ಏನಿಲ್ಲ, ಅದನ್ನು ಕೆತ್ತಿದ್ದಾರೆ ನೋಡಿ ಅವರು ಅದನ್ನು. ಹೌದು, ಅದು ಹ್ಯಾಂಡ್ ಇದು ಹಚ್ಚಾಕಿ ಮಾಡಿರ್ತಕ್ಕಂಥ ಕಾಯಿನ್ಸ್ ಅವು. ಮತ್ತೆ ಅವಾಗ ಸರ್ ಕಾಯಿನ್, ಇವಾಗ ನಮ್ಮ ಕಾಯಿನ್ ಬರ್ತಾರೆ ನೀಟ್ ಈಕ್ವಲ್ ರೌಂಡ್. ಇಲ್ಲ ಅಡ್ಡದಿಡ್ಡಿ, ಅದು ಮಿಷಿನಲ್ಲಿ ಪ್ರಿಂಟ್ ಹೊಡೆದಿರೋದಲ್ಲ ಅವು, ಅದಕ್ಕೋಸ್ಕರ. ಇದು ನೋಡಿ, ಇಲ್ಲಿ ಹೈದರ್ ಅಲಿದು ಬರುತ್ತೆ, ಮತ್ತೆ ನಮ್ಮ ಶ್ರೀಕೃಷ್ಣ ದೇವರಾಜ ಒಡೆಯರ್ದು ಕಾಯಿನ್ ಇದೆ. ಮೋಸ್ಟ್ಲಿ ನಿಮಗೆ ಮೈಸೂರು ಕಿಂಗ್ಡಮ್ ಇದೆ, ಟಿಪ್ಪುದಿದೆ ಇಲ್ಲಿ. ಟಿಪ್ಪುದಿದೆ ನೋಡಿ. ಟಿಪ್ಪು ಅದು ಸಿಂಬಲ್ ಬಂದು ಸಿಂಹ, ಆನೆದು ಇದು ಸಿಗುತ್ತೆ ನೋಡಿ, ಅಲ್ಲಿ ಸಿಂಬಲ್ ಕಾಣುತ್ತೆ ನಿಮ್ಗೆ ಆ ಕಾಯಿನ್ ಮೇಲೆ. ಮುಂದೆ ಅಥವಾ ಹಿಂದೆ ನೋಡಬೇಕು ಅನ್ಸುತ್ತೆ. ಹೌದು. ಆಮೇಲೆ ಇಲ್ಲಿ ನೋಡಿ, ಮೊಘಲ್ ಎಂಪರರ್ ಔರಂಗಜೇಬ್ ಕಾಯಿನ್ ಇದೆ, ಅದ್ರ ಮೇಲೆ ಉರ್ದು ಅಥವಾ ಪರ್ಷಿಯನ್ ಲಿಪಿ ಇದೆ. ಪರ್ಷಿಯನ್ ಇರುತ್ತೆ ಸರ್. ಪರ್ಷಿಯನ್ ಲಿಪಿ ಇದೆ. ಪರ್ಷಿಯನ್ ಲಿಪಿ ಇರುತ್ತೆ. ಎಲಿಫೆಂಟ್. ಹೌದು. ಗೋಲ್ಕೊಂಡ. ಓಕೆ, ಗೋಲ್ಕೊಂಡ ಇದು ಹೆಸರದ್ದು. ಗೋಲ್ಕೊಂಡ ಅದೇ ಇವ್ರದ್ದು, ಯಾರು ನಮ್ಮ ನಿಜಾಮ್ಸ್ದು. ಇದು ನೋಡಿ, ನಮ್ಮ ಶ್ರೀಕೃಷ್ಣ ದೇವರಾಯಂದು ಒಂದು ಪೋರ್ಬಂದರ್ ಸ್ಟೇಟ್ ಶ್ರೀರಾಣ. ಪ್ರತಿಯೊಂದು ಯಾವ್ಯಾವ ಡೈನಾಸ್ಟಿ ಸಿಗುತ್ತೆ ನನಗೆ ಅಂತ ಮಾತ್ರ. ಬರೋಡಾ, ಮೈಸೂರು ಸ್ಟೇಟ್ ಅಗೇನ್. ಅದರಲ್ಲಿ ಲಕ್ಷ್ಮಿ ಚಿತ್ರ, ಮೈಸೂರು ಸ್ಟೇಟ್ ಚಾಮುಂಡಿ ಅಂತ ಬರುತ್ತೆ ನೋಡಿ ಸರ್. ಶ್ರೀಕೃಷ್ಣ ದೇವರಾಜ ಒಡೆಯರು ಶ್ರೀಕೃಷ್ಣ ಅಂತ ಬರ್ದಿದೆ, ಮತ್ತೆ ಚಾಮುಂಡಿ ಅಂತ ಬರ್ದಿದೆ ಅದ್ರ ಮೇಲೆ. ಕನ್ನಡದಲ್ಲಿ ಪ್ರಿಂಟ್ ಆಗಿರೋ ಕಾಯಿನ್ ಅದು, ಬೆಳ್ಳಿದು ನೋಡಿ. ಇದ್ರ ಮೇಲೆ ಸ್ನೇಹಿತರೆ, ನಮ್ಮ ಕೃಷ್ಣರಾಜ ಒಡೆಯರ್ದು, ನಾಲ್ವಡಿಯವ್ರ ಕಾಯಿನು ಚಾಮುಂಡಿ ಅಂತ ಬರ್ದಿದೆ, ಮತ್ತೆ ಒಂದು ಸಿಂಹ ಇದೆ. ಹೌದು, ಹಿಂದೆಗಡೆ ಶ್ರೀಕೃಷ್ಣ ಅಂತ ಬರ್ದಿರುತ್ತೆ ನೋಡಿ, ಮೈಸೂರ್ದು ಅದು ಸಿಂಬಲ್, ಬೆಳ್ಳಿದು. ಒಡೆಯರ್ ಪ್ರಿಂಟ್ ಮಾಡಿಸಿದಂಥ ಕಾಯಿನು ಶ್ರೀಕೃಷ್ಣ ಅಂತಾನೂ ಇರುತ್ತೆ, ಚಾಮುಂಡಿ ಅಂತಾನೂ ಬರ್ದಿರುತ್ತೆ. ಹಾಗೆ. ಸೊ ಅದೇ ರೀತಿ ಈ ಬಂದು ನಮ್ಮ ಬೇರೆ ಬೇರೆ ಡೈನಾಸ್ಟಿಕ್ ಸೇರಿರ್ತಕ್ಕಂಥ ರಾಜವಂಶಗಳದ್ದು. ಅದು ಬಿಟ್ಟು ನೆಕ್ಸ್ಟ್ ಲೆವೆಲ್ಗೆ ಬಂದರೆ ನೀವು
ಇಂಟರ್ನ್ಯಾಷನಲ್ ಕರೆನ್ಸೀಸ್ ಕಾಯಿನ್ಸ್ ಕಲೆಕ್ಟ್ ಮಾಡಿದ್ದೀನಿ. ಇಂಟರ್ನ್ಯಾಷನಲ್ ಅಂದರೆ ಬೇರೆ ಬೇರೆ ದೇಶದ್ದು ಸುಮಾರು 180 ದೇಶದ ಕಾಯಿನ್ಸ್ ಇದೆ ನನ್ನ ಹತ್ರ. ಆಮೇಲೆ ಸುಮಾರು 80 ದೇಶದ ನೋಟ್ಗಳಿದೆ. ವಾವ್. ಫಾರ್ ಎಕ್ಸಾಂಪಲ್ ನೀವು ಒಂದೆರಡು ಸ್ಯಾಂಪಲ್ ದೇಶಗಳನ್ನ ಮಾತ್ರ ಓದ್ತಾ ಹೋಗ್ಬೋದು. ಓಕೆ ನೋಡಿ ಸ್ನೇಹಿತರಲ್ಲಿ, ಸ್ವೀಡನ್ ಕತಾರ್ದಿದೆ, ಫ್ರಾನ್ಸ್ದಿದೆ ನೋಡಿ, ಫ್ರಾನ್ಸ್ದಿದೆ 1978. ವಾವ್. ಅದರಲ್ಲೂ ಬೇರೆ ಬೇರೆ ಸೀರೀಸ್ ಇದೆ ನನ್ನ ಹತ್ರ, ಲೈಕ್ ಒಂದೊಂದು ಎರಾದು ಆ ಥರ ಡಿವೈಡ್ ಮಾಡ್ಕೊಂಡು ಟೈಮ್ ಪೀರಿಯಡ್ದು. ಓಕೆ, ಸೂಪರ್. ಟರ್ಕಿ, ಜಪಾನ್, ಸೌದಿ, ಆ ಥರ ನೋಡಿ. ಇದು ಹಂಗೆ ಕಂಟಿನ್ಯೂ ಆಗೋದು, ಇದು ಅದೇನೆ ಸೇಮ್, ಅದು ಕಂಟಿನ್ಯೂಟಿ. ಇದು ಬೇರೆ ಬೇರೆ ದೇಶದ ಹಾಗೆ. ಫಿನ್ಲ್ಯಾಂಡ್, ಬಾರ್ಬಡಸ್, ಕೀನ್ಯಾ. ಓಕೆ. ಅದು ಬಿಟ್ಟರೆ ನಮ್ಮ ದೇಶದಲ್ಲಿ ಕಮಮರೇಟಿವ್ ಕಾಯಿನ್ಸ್ ಅಂತ ಮಾಡ್ತಾರೆ, ಯಾವ್ದಾದ್ರು ನೆನಪಿನಿಗೋಸ್ಕರ. ಆ ಥರ ಪೂರ್ತಿ ಮೊದಲಿಂದ ಇದುವರೆಗೂ ಮಾಡಿರ್ತಕ್ಕಂಥ ಕಾಯಿನ್ಸ್ ಇವು. ಓಕೆ. ಬೇರೆ ಅಂದರೆ ಯಾವ ವಿಶೇಷ ಸಂದರ್ಭಗಳಲ್ಲಿ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ನಿಮಗೆ ಓದ್ತೀನಿ ಅಂದ್ರೂ ಕೂಡ ಇವನ್ನ ಎಲ್ಲ ಬೇಕಾದ್ರೆ ತೆಗೆದು ಓದ್ಬೋದು. ಓಕೆ. ಇವಾಗ ನಮ್ಮಲ್ಲಿ ನೋಡಿ, ಯಾವುದೋ ಒಂದು ಇವಾಗ 5 ರೂಪಾಯಿ ಕಾಯಿನ್ ತೆಕ್ಕೊಡ್ತೀನಿ ನೋಡಿ. ನಮ್ಮಲ್ಲಿ 5 ರೂಪಾಯಿ ಅಂತ ನಿಮಗೆ ಹೆಂಗೆ ಗೊತ್ತಾಯ್ತದೆ? ಅದ್ರ ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ. ಮೋಸ್ಟ್ಲಿ ಇದು ಇಂದಿರಾ ಗಾಂಧಿದು ಅಥವಾ ನೆಹರೂದು ಇರ್ಬೋದು. ಚೆಕ್ ಮಾಡಿ ನೋಡಿ, ಅದ್ರ ಟೆಚ್ಚಲ್ಲೇ ಗೊತ್ತಾಗುತ್ತೆ. ನೆಹರುದೇ ಹಾಗೆ ಆ್ಯಕ್ಚುಲಿ ನೆಹರು ಗೊತ್ತಾಗ್ಬಿಟ್ರು ನಿಮಗೆ. ಹಾಂ, ಅದೇ ಜೀನಿಯಸ್ ನೀವು. ನೋಡಿ. ಸೊ ಹಾಗೆ ನಮ್ಮಲ್ಲಿ ಪ್ರಿಂಟ್ ಆಗಿರೋ 5 ದೊಡ್ಡ ಕಾಯಿನ್ ಇದು 5 ರೂಪಾಯಿದು. ನೆಹರು ಇಂದಿರಾ ಗಾಂಧಿ ಬಿಟ್ಟರೆ ಯಾರ್ದು ಇಲ್ಲ. ಹಿಂಗೆ ಜೇಬ್ ಹಾಕೊಂಡ್ರೆ ಬಿಡಲ್ಲ, ನೀವು ಮನೆಯಿಂದ ಆಚೆ ಹೋಗಕ್ಕೆ ಬಿಡಲ್ಲ. ನೀವು ಹಾಕೊಂಡು ಹೋಗಲ್ವಲ್ಲ. ಸೊ ಇದು ಕಮಮರೇಟಿವ್. ನಾನು ಹೇಳ್ದಂಗೆ ಇದು ನೋಡಿ ಕರೆನ್ಸೀಸು, ಬೇರೆ ಬೇರೆ ದೇಶದ ನೋಟುಗಳು, ಬೇರೆ ಬೇರೆ ದೇಶದ ನೋಟುಗಳು. ಇದು 1 ರೂಪಾಯಿ, ಇದು ನಮ್ಮ ದೇಶದ ಇರಬೇಕು. ನಮ್ಮ ದೇಶದ್ದು 1 ರೂಪಾಯಿ 2 ರೂಪಾಯಿ ಕಾಯಿನು. ಮೊನ್ನೆ ನೋಟ್ ಬ್ಯಾನ್ ಆಯ್ತಲ್ಲ, 500 ರೂಪಾಯಿ 1000 ರೂಪಾಯಿ ತಂದಿಟ್ಕೊಂಡಿದ್ರಾ? ಅವು ಇದಾವೆ. ಎಷ್ಟಿದೆ ನಿಮ್ಮಲ್ಲಿ? ಒಂದೊಂದೇ ಸ್ಯಾಂಪಲ್ ಇಟ್ಟೆ. ಈ ಮೂಟೆ ಎಲ್ಲ ಇಟ್ಟಿದ್ರಲ್ಲ, ಹಂಗಲ್ಲ ನೀವು? ಇಲ್ಲ, ಸ್ಯಾಂಪಲ್ ಇಟ್ಟೆ. ಇವಾಗ 2000 ರೂಪಾಯಿ ಕಾಯಿನ್ ಕೂಡ, 2000 ರೂಪಾಯಿ ನೋಟು ಕೂಡ ಬಂದಾಯ್ತು, ಅದು ಒಂದಿಟ್ಟೆ. ಸೊ ಹಂಗೆ ಹಳೇ ನಿಮ್ಗೆ 100 ರೂಪಾಯಿ ಕಾಯಿನ್ಸ್ ಇಂದ 100 ರೂಪಾಯಿ ಹಳೇ ಬ್ಲಾಕ್ ಅಂಡ್ ವೈಟ್ ನೋಟು ಕೂಡ ಸಿಗುತ್ತೆ ನೋಡಿ ಇದರಲ್ಲಿ. ನಾವು ಚಿಕ್ಕ ಮಕ್ಳಿದ್ದಾಗ 1950, 60, 70 ಇದ್ದಾಗಲೆಲ್ಲ 100 ರೂಪಾಯಿ ಸರ್, ಎಷ್ಟು ದಿನ ಆಗಿತ್ತು ಸರ್ ನೋಡಿ ಇದು ಬ್ಲಾಕ್ ಅಂಡ್ ವೈಟ್ ನೋಟು. ಹಳೆ ಸಿನಿಮಾಗಳಲ್ಲಿ ಕೊಡ್ತಾ ಇದ್ರಲ್ಲ, ಸೂಟ್ ಕೇಸ್ ತೆಗೆದು. ಹಂಗೆ ಆ ನೋಟ್ಸ್ ಇವೆಲ್ಲ. ಫುಲ್ ಸ್ಮೈಲ್ ಮಾಡ್ಬಿಟ್ರು. ಓಕೆ. ಸರ್ 200 ರೂಪಾಯಿ. ಚಿಪ್ ಇತ್ತಲ್ಲ, ಚಿಪ್ಪು. ಚಿಪ್ ಇರೋದು ಇವಾಗ ಸಿಗಲ್ವಲ್ಲ. ಡ್ರೋನ್ ಬಿಡ್ತಾ ಇದ್ರಲ್ಲ, ಅದೇ ಸಿಗಲ್ಲ. ಇನ್ ಸಿಗಲ್ಲ, ಇನ್ನದು ಇನ್ನಷ್ಟೇ. ಅದಕ್ಕೆ ತಂದಿಟ್ಬಿಟ್ಟೆ ಫಸ್ಟ್. ಇನ್ ಸಿಗಲ್ಲ ಅನ್ನೋ ಕಾರಣಕ್ಕೆ ತಂದಿಟ್ಟೆ. ಇದೆಲ್ಲ ಎಲ್ಲಿ ನಿಮ್ಮ ಬ್ಯಾಂಕಿಂದ ಎತ್ಕೊಂಡ್ಬರ್ತೀರಾ? ಇಲ್ಲಿ ಬ್ಯಾಂಕಿಂದ ಎತ್ಕೊಂಡು ನಾನು ಕರೆಕ್ಟ್ ಮಾಡೋದು. ಬ್ಯಾಂಕಿಂದ ಎತ್ಕೊಂಡ್ಬಿಟ್ರೆ ನನಗೆ ಮನೆ ಕಳಿಸ್ಬಿಡ್ತಾರೆ. ನೋಡಿ ಇವು ಎಲ್ಲ ಹಳೆಯ ಕಾಯಿನ್ಸ್. 5 ಪೈಸಾ ಇವೆಲ್ಲ ನೋಡಿರ್ತೀರಿ. ಪೆಪರ್ಮೆಂಟ್ ಬಂದ್ಬಿಡವು. 5 ಪೈಸಾ 10 ಪೈಸಾ ಅದ್ರದ್ದು ಅಷ್ಟೇ 1947 ಇಂದ ಅದು ಬಂದಾಗೋವರೆಗೂ ಇದೆ. ಸೂಪರ್ ಸರ್. ಅದಾದ್ಮೇಲೆ ಇದು ಕೂಡ ಅಷ್ಟೇ. ಇದು ಯಾವ ಪೈಸೆಗಳು? 20 ಪೈಸೆ. ವಾವ್, ಕರೆಕ್ಟ್. ಸಿಲ್ವರ್ ಕಾಯಿನು. ಲೈಟ್ ವೆಯ್ಟ್ ಅಲ್ಯೂಮಿನಿಯಂ ನಾವು. ಅವು ತುಂಬ ಇದೆ, ಡೀಟೇಲ್ ನೋಡೋಕ್ಕಾಗಲ್ಲ ಬನ್ನಿ. ಓಕೆ. ಬಟ್ ಈ ಹೊಸ ಕಾಯಿನ್ ಒಂದು ಸಿಕ್ಕರೆ ಹೌ ಡು ಯು ಐಡೆಂಟಿಫೈ ಯು ಲಾಸ್ಟ್ ಸಂಬಡಿ? ಸರ್, ಇತ್ತೀಚೆಗೆ ಕಾಯಿನ್ಸ್ನ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಮೊದಲಂಗೆ ಅದರಲ್ಲಿ ಇವಾಗ 2 ರೂಪಾಯಿ ಅಂದರೆ ಅದೊಂಥರ ಕಾರ್ವಿಂಗ್ಸೇ ಚೇಂಜ್ ಇರೋದು. 1 ರೂಪಾಯಿ ಕಾರ್ವಿಂಗೇ ಚೇಂಜ್ ಇರೋದು, 5 ರೂಪಾಯಿ ಕಾರ್ವಿಂಗೇ ಚೇಂಜ್ ಇರೋದು, ಅದ್ರ ಶೇಪ್ಸ್ ಎಲ್ಲ. ಬಟ್ ಈಗೆಲ್ಲ ಒಂದೇ ಮಾಡಿದ್ದಾರೆ. ಬಟ್ ಡಿಜಿಟಲ್ ಇಂಡಿಯಾ ಆಗಿರೋದ್ರಿಂದ ನಾವೆಲ್ಲ ನೋಟ್ ಮುಟ್ಟೆ ಎಷ್ಟೋ ತಿಂಗಳುಗಳಾಗೋಯ್ತಲ್ಲ. ಎಲ್ಲ ಫೋನ್ಪೇ, ಪೇಟಿಎಮ್ಮು ಮಾಡೋದ್ರಿಂದ ಅಷ್ಟು ಕರೆನ್ಸಿ ಯೂಸ್ ಮಾಡೋದು ನಾನು ಕಡಿಮೆ. ಬಟ್ ಹಳೆ ಕಾಯಿನ್ಸು ಅಂತ ಬಂದಾಗ ಆಬ್ವಿಯಸ್ಲಿ ನಾನು ಎಲ್ಲಿ ಸಿಗುತ್ತೆ, ಯಾರು ಸಿಗುತ್ತೆ ಅವ್ರನ್ನ ಕೇಳಿ ಕರೆಕ್ಟ್ ಮಾಡ್ಕೋತೀನಿ. ಎಸ್ಪೆಷಲಿ ಕಾಯಿನ್ಸ್ಗಿಂತ ನನಗೆ ತುಂಬ ಆಸಕ್ತಿ ಇರೋದು ವೆಪನ್ಸಲ್ಲಿ. ಫಾರ್ ಎಕ್ಸಾಂಪಲ್ ನೀವು ಹೇಳೋ ನಿಮ್ಮ ಮುಖಾಂತರ ಕಮ್ಯುನಿಕೇಟ್ ಮಾಡೋದಿದ್ರು ಮಾಡ್ಬೋದು. ಯಾರ ಮನೇಲಾದ್ರೂ ಹಳೆ ಮನೆಗಳಲ್ಲಿ ಆ ಥರ ಹಳೆ ಖಡ್ಗಗಳು ಅದ್ರ ಬೆಲೆಗಳು ಗೊತ್ತಿರೋದಿಲ್ಲ, ಸುಮ್ಮನೆ ಹಾಕಿ ಇಟ್ಬಿಟ್ಟಿರ್ತಾರೆ. ಹಳೇದು ಯಾವುದೋ ಲ್ಯಾಟಿನ್ ಇರುತ್ತೆ ಅಥವಾ ಏನೋ ವಸ್ತುಗಳಿರುತ್ತೆ, ಇಟ್ಬಿಟ್ಟಿರ್ತಾರೆ ಸುಮ್ಮನೆ. ಅದ್ರ ಬದಲು ಅಟ್ಲೀಸ್ಟ್ ನನ್ನ ಮೊಬೈಲ್ ಆದ್ರೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿ ನನಗೆ ಕೊಟ್ಟರೆ ಅದನ್ನ ನನ್ನ ಮಗುಗಿಂತ ಚೆನ್ನಾಗಿ ನೋಡ್ಕೊತೀನಿ. ಯಾಕೆ ಹಳೆ ವಸ್ತುಗಳ ಮೇಲೆ ಪ್ರೀತಿ ಅಂತ ಎಲ್ಲ ಬಂದವರೆಲ್ಲ ಕೇಳ್ತೀರಿ, ಅಂತ ತುಕ್ಕಿಡ್ದಿರೋದೆಲ್ಲ ತೊಗೊಂಬಂದು ಇಡ್ತೀರಾ ಅಂತ. ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಮೊನ್ನೆ ಒಂದು ಲ್ಯಾಂಟಿನ್ ತೊಗೊಂಬಂದೆ, ಕಂದೀಲು ಅಂತ ಕರಿತೀವಲ್ಲ ಲ್ಯಾಂಟಿನ್. ಅದು ಸುಮಾರು 300-350 ವರ್ಷ ಹಳೆಯದು. ಊರಲ್ಲಿ ಕೇಳಿದೆ, ಇದೇನು ಫುಲ್ ತುಕ್ಕಿಡ್ದೋಗಿದೆ, ಇದನ್ನ ಇಟ್ಕೊಂಡು ಏನು ಮಾಡೋದು ಅಂತ. ಅದಕ್ಕೆ ನನ್ನ ಉತ್ತರ ಏನಿತ್ತು ಅಂದರೆ, ಆ ಲ್ಯಾಂಟಿನ್ಗೆ ಏನಾದರೂ ಮಾತಾಡಕ್ಕೆ ಬರಂಗಿದ್ರೆ ಇವತ್ತು ಬೇರೆ ಬೇರೆ ಯುದ್ಧಗಳೇ ಆಗ್ಬಿಡ್ತಿತ್ತು, ಅಥವಾ ಇನ್ನೊಂದೇನು ಆಗ್ತಿತ್ತು. ಯಾಕೆಂದರೆ ಪ್ರಪಂಚನ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಲ್ಯಾಂಟಿನ್ ನೋಡಿರುತ್ತೆ. ಅದು ಎಷ್ಟೋ ಹುಟ್ಟುಗಳನ್ನು ನೋಡಿರುತ್ತೆ, ಎಷ್ಟೋ ಸಾವುಗಳನ್ನು ಸಾಕ್ಷಿ ಮಾಡಿರುತ್ತೆ, ಎಷ್ಟೋ ಸಂತೋಷಗಳನ್ನು ಸಾಕ್ಷಿ ಮಾಡಿರುತ್ತೆ, ಹಬ್ಬಗಳನ್ನು ಸಾಕ್ಷಿ ಮಾಡಿರುತ್ತೆ.
ದುಃಖ, ಖುಷಿ, ಸಂತೋಷ, ಸಾವು, ನೋವು, ನಲಿವು, ಕುತಂತ್ರ. ಆಮೇಲೆ ಎಷ್ಟು ಕುತಂತ್ರಗಳು, ಎಷ್ಟೋ ತಲತಲಾಂತರಗಳು ನೋಡಿದೆ. 300 ವರ್ಷ ಅಂದ್ರೆ ಒಂದ್ 4-4 ತಲೆ ನೋಡಿಲ್ವಾ? ಎಸ್. ಅದಕ್ಕೇನಾದ್ರೂ ಮಾತು ಬಂದಿದ್ರೆ ದೊಡ್ಡ ದೊಡ್ಡ ಕಾದಂಬರಿಗಳನ್ನೇ ಬರೆದು ಬಿಡ್ತಿತ್ತದು. ಸೊ ಅಷ್ಟಕ್ಕೂ ಸಾಕ್ಷಿಯಾಗಿರೋ ಆ ಆಂಟಿನು. ಸೊ ಅದಕ್ಕೆ ಅದರದೇ ಆದಂಥ ಬೆಲೆ ಇದೆ, ಹೌದಲ್ವ? ಎಸ್. ಸೊ ಅದಕ್ಕೆ ಸಂದಬೇಕಾದಂತಹ ಗೌರವ ಅಥವಾ ಅದ್ರ ಮೇಲೆ ಇದನ್ನೆಲ್ಲ ಯೋಚನೆ ಮಾಡಿದಾಗ ಆ ವಸ್ತು ಮೇಲೆ ನಿಮ್ಗೆ ಇರ್ತಕ್ಕಂಥ ಪ್ರೀತಿನೇ ಬೇರೆ ಆಗ್ಬಿಡುತ್ತೆ ಅವಾಗ. ಸೊ ಅದಕ್ಕೋಸ್ಕರ ಹಳೆ ವಸ್ತುಗಳ ಕಂಡ್ರೆ ನಂಗೆ ತುಂಬಾ ಇಷ್ಟ. ವಾವ್ ವಾವ್, ವೆರಿ ನೈಸ್. ಬಟ್ ಅವುಗಳ ಸಂಖ್ಯೆ ಜಾಸ್ತಿ ಆದರೆ ಎಲ್ಲಿ ಇಟ್ಕೋತೀರಿ? ಇಟ್ಕೊಳ್ಳೋಣ ಸರ್, ಅದಕ್ಕೇನಂತೆ. ಆರಾಮಾಗಿ ಎಷ್ಟೇ ಜಾಸ್ತಿ ಆದ್ರೂ ನಾನು ಇಟ್ಕೊಳಕ್ ರೆಡಿ ಇದ್ದೀನಿ. ಸೂಪರ್. ಎಲ್ಲಾದ್ರೂ ಕಂಟಿನ್ಯೂ ಮಾಡಿ. ಒಳ್ಳೆದಾಗಲಿ. ನಿಮ್ಮಲ್ಲಿ ಯಾವ್ದಾದ್ರು ಹಳೆಯ ವಸ್ತುಗಳಿದ್ರೆ, ಮುಖ್ಯವಾಗಿ ಆಯುಧಗಳು ಅಥವಾ ಕಾಯಿನ್ಸು, ಸರ್ ನಂಬರ್ ಡಿಸ್ಕ್ರಿಪ್ಷನ್ಲೇ ಇರುತ್ತೆ, ಅವ್ರನ್ನ ಸಂಪರ್ಕ ಮಾಡಿ ಕೊಡಿ ಅವ್ರಿಗೆ ಅಂತ ಕೇಳ್ಕೊತೇನೆ. ಧನ್ಯವಾದ. ಬನ್ನಿ ನಿಮ್ಮ ಕತೆ ಹೇಳಿ ನಮಗೆ. ನಡೀರಿ ಸರ್. ಬನ್ನಿ. ಥ್ಯಾಂಕ್ ಯು. ಬನ್ನಿ ಗೌರಿ ಅಮ್ಮ. ಏನಾಗಲಿ ಮುಂದೆ ಸಾಗುನಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ.